ನೀವೆಲ್ಲ ಏನು ಬೇಕಂತ ಬಾಳೆ ಮಾಡ್ಲಿಕ್ಕತ್ತೀರಿ. ಬಾಳೆದಾಟ ಎದ ದಶಿಂದ ಹುಡಿರಪ್ಪ ಆರಾಮ್ ಹೊಂದ್ಬೇಕಂತ ಹೌದಿಲ್ಲ. ಯಾರು ಆರಾಮದಿರಿ? ಬಾಳೆದಾಟ ಹೂಡಿದವರು ಯಾರು ಆರಾಮದಿರಿ ಹೇಳ್ರಿ? ಎಲ್ಲಾರು ಅದಾರನ ಜಗತ್ತಿನ ಇತಿಹಾಸದೊಳಗೆ ತೆಗೀರಿ ನೀವು ಬೇಕಾದ್ರೆ. ಇದರ ಆಟ ಹೂಡಿದವರು ಬಾಳೆ ಅಂದ್ರೆ ಇದ ಹೌದಿಲ್ಲ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ, ಅದರ ಸಂಬಂಧ ವ್ಯವಸಾಯ ಏನೆಲ್ಲ ವ್ಯವಸ್ಥೆ ಮಾಡೋದು ಹೌದಿಲ್ಲ. ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿದ್ದಾರೆ. ಸುಖ ಹೊಂದ್ಬೇಕಂತ ಆಟ ಹೂಡಿ ಇದನ್ನು ಆರಾಮದಿ ಏನು ಅಂದ್ರೆ ಮತ್ತೆ ಏನು ಮಾಡಿದಂಗಾಯ್ತು. ಇಲ್ಲಿ ತನಕ ಮಾಡಿದೆಲ್ಲ ಅದನ್ನು ಬಾಳೆ ಏನು ಸಿಕ್ತಿ ನಿನಗದು? ಭಾಳ ಪ್ರಯತ್ನ ಮಾಡಿದಪ್ಪ. ಎಂತೆಂಥವ್ರು ಆಗೋದ್ರಿಂದ ಸುಖ ಹೊಂದ್ಬೇಕಿದ್ರಿಂದ ಮಾಡಿ ಬಾಳೆದಾಟ ಹೂಡಿ ಯಾರು ಹೊಂದ್ಯಾರ ಹೇಳ್ರಿ? ಒಬ್ಬರ ಔಷಧಕ್ಕೆ ಸಿಗ್ತಾರೆ. ಬಾಳೆದಾಟ ಹೂಡಿ ಅದರಿಂದ ಸುಖ ಹೊಂದಿದೀವಪ್ಪ ಅನ್ನೋರ್ನ ನೀ ಹೊಂತೇನ? ನೀನು ಮಾಡಾಕ್ತಿಯಲ್ಲ ಹಂಗೆ. ಅದರಿಂದ ಯಾರೋ ಹೊಂದಿದ್ರೆ ನೀನು ಹೊಂದಿದ್ರೆ ಎಂತ ಹೊಂದವ ಹೇಳಿ. ಇದ್ರ ಬೆನ್ನು ಹತ್ತಿ ಅಂದು ಸುಖ ಹೊಂದೋದು ನೀನು. ಸುಖದ ದಾರಿಯೇನು ದುಃಖದ ದಾರಿ ಇದು? ಯಾರು ನಮಗೆ ಇದನ್ನು ದಾರಿ ತೋರ್ಸವ್ರು ಸುಖದ ದಾರಿ? ಮತ್ತು ಅವ್ರು ಹೇಳೋದವ್ರ ಮಾತಿನಾಗೂ ನಂಬಿಕಿಲ್ಲ. ಬರೇ ಇದ್ರಾಗ ಐತೇನೋ ಇದ ಗಂಡನ್ಯಾಗ ಕುಂತ್ಬಿಟ್ಟೈತಿ, ಇದ ಸುಖ ಐತೆ ಅಂತ ಸುಖರೂಪ ಜನ್ಮಾಂತರ ಎಷ್ಟು ಜನ್ಮ ಅದು, ಎಷ್ಟು ಲೆಕ್ಕಿಲ್ಲದಷ್ಟು ಜನ್ಮಗಳು ಕಳೆದಿಲ್ಲ. ಸುಖ ಹೊಂದ್ಬೇಕಂತ ಏನೇನೋ ಮಾಡಿದೆ, ಸುಖ ಹೊಂದಿದನು. ನಿನಗೆ ಬೇಕಾದದ್ದು ಸುಖ ಅಂದಮ್ಯಾಗ ಅದು ಎಲ್ಲೈತಿ, ಏನು ಮಾಡಿದ್ರೆ ಸಿಗ್ತೈತಿ ಅನ್ನೋದನ್ನ ವಿಚಾರ ಮಾಡ್ಬೇಕಿಲ್ಲ. ಸುಖ ಬೇಕಂದ್ರೆ ಸುಖದ ಕಡೆ ಲಕ್ಷ ಕೊಟ್ಟಾಗ ಸುಖ ಇರ್ತೈತಿ. ಸುಖ ಅಂತ ಏನಾರ ನೆನಪು ಮಾಡಿದ್ರೆ ಸುಖ ಇರ್ತೈತ? ಈ ಶರೀರ ಸುಖ ಕೊಡ್ತೈತಿ ಅಂತ ಇದ್ರ ಬೆನ್ನ ಐತಿ ಕೊಟ್ಟೈತಿನ ಇದಂದ್ರೆ ಯಾರು ವಿಚಾರ ಮಾಡಿರಿ ಇದ್ರ ಬಗ್ಗೆ? ಶರೀರ ಸುಖ ಕೊಡ್ತೈತಿವೋ ದುಃಖ ಕೊಡ್ತೈತಿವೋ ಅಂತ. ಎಲ್ಲ ಥರದ ಅನುಕೂಲ ಇದ್ದಾಗ ಇದು ಬೇಕಂತ, ಪ್ರತಿಕೂಲ ಆಕೈತಿ ಅಂದ್ರೆ ಬ್ಯಾಡ ಅಂತಾನ. ನಾಳಿದ ಅಪ್ರಿಯ ಆಕೈತಿ. ಯಾವ್ದು ನಮ್ಮ ಶರೀರ ಬೇಕಂತ ತಿಳ್ಕೊಂಡಿದ್ದಿ ನಾಳೆ ಇದು ಅಪ್ರಿಯ ಆಕೈತಿ. ನಮ್ಗೆ ಬ್ಯಾಡು ಯಪ್ಪ ಕಡೆಗೆ ಉರ್ಲಕ್ಕೊಳಕ್ಕೆ ಹೋಗ್ಕನು ಏನಾರು ಮಾಡಬೇಕು, ಇದ್ರ ಕಾಟ ತಡೆಯನ್ನ ಹಾಕೋದು ಯಪ್ಪ ನನಗಂತ. ಹೌದಿಲ್ಲ? ಎಷ್ಟು ಪ್ರೀತಿ ಇತ್ತಿದ್ರಾಗ ನಾಳೆ ಅಪ್ರಿಯ ಆಗ್ಬಿಡ್ತೈತೆ ಶರೀರನ. ಯಾವಾಗ ಇದನ್ನು ಬಿಟ್ಟೇನು ಅಂತ ತೆಗಿಂದ ದಾರಿ ನೋಡ್ತಿರ್ತಾನೆ, ಯಾವಾಗ ಹೋದಿತ್ತು ಯಪ್ಪ ಇದು ಅಂತ. ಹೆಚ್ಚು ಕಾಟ ಕೊಡ್ತೈತಿ. ನಮ್ಮ ಮನಸ್ಸಿನಾಗ ಬೆಂಕಿ, ಕೈಯಾಗ ಬೆಂಕಿ ಹಿಡಿದ್ರೆ ಹೆಂಗೆ ಕಾಟ ಕೊಡ್ತೈತಿ. ಯಾಕ್ರಿ ಹಂಗೆ ಮನಸ್ಸಿನಾಗ ಶರೀರ ಹಿಡ್ಕೊಂಡು ಕುಂತೀರ ಆರಾಮ ಇರ್ತೈತೇನ? ಕೈಯಾಗ ಬೆಂಕಿ ಹಿಡಿದ ತಣ್ಣಗೆ ಇರ್ತೈತಿ. ಹಂಗೆ ಮನಸ್ಸಿನಾಗ ಶರೀರ ನಾನು ಭಾವ ಇಟ್ಕೊಂಡು ಕುಂತೀವಿ ಅಂದ್ರೆ ನಾವು ಸಮಾಧಾನ ಇರ್ತೈತೆ ನೀನು? ಯಾವಾಗ ಇದನ್ನು ಬಿಟ್ಟೇನೋ ಅಂತ ಯಾವಾಗ ಇದು ಹೊಳಿವಲ್ದ್ರಿ ನಮಗೆ. ಏನು ಈ ಶರೀರ ನಿನಗೆ ಬೇಕು ಏನು ಬೇಡೋ? ಯಾವ ಕಾರಣಕ್ಕಾಗಿ ಬೇಕು, ಯಾವ ಕಾರಣಕ್ಕಾಗಿ ಬೇಡ? ಈ ಸುಖ ಕೊಡ್ತೈತೆ ಅಂತ ಬೇಕು. ನೀ ತಿಳ್ಕೊಂಡದ್ದು ಕೊಟ್ಟೈತೆ ಅನ್ನೋದು. ಇಂಥಗಡೆ ಯಾಕೆ ಬೇಡ ಅಂತೀಯ? ಅದನ್ನ ಸುಖ ಕೊಡ್ತೈತಲ್ಲ ಅದನ್ನ ಯಾಕೆ ಬೇಡ ಅಂತೀವಿ? ಬ್ಯಾಡೋ ನನಗೆ ಬ್ಯಾಡೋ ಯಪ್ಪ ಇದು ಅಂತೀಯಲ್ಲ, ಪದ ಅಂತೀಯಾಗ್ರಿ. ನರಜನ್ಮ ನಮಗೆ ಬ್ಯಾಡೋ ಯಪ್ಪ, ಈ ಶರೀರ ಬ್ಯಾಡೋ ನಮ್ಗೆ, ಯಾವ ಜನ್ಮನೂ ಬೇಡ ನಮ್ಗೆ. ಸಂಕಟ ಕೊಡ್ತೈತೆ ಅಂತ ಬೇಡ ಅಂತೀವಿ. ಇನ್ನು ಹರಿಯದ್ದು ಅನುಕೂಲ ಇತ್ತಂದ್ರೆ ಇರ್ಲಿ ಬಿಡಂತೀವಿ. ಹಿಂಗೆ ಹೌದಿಲ್ಲ? ಇನ್ನಷ್ಟು ಇರ್ಲಿ ಬಿಡ, ಇನ್ನೂ ಮಸ್ತ್ ಗಟ್ಟಿ ಐತಿದ ಅಂತ.
ಇದು ಭಾಳ ಕಾಟ ಕೊಡಾಕೈತೆ ಅಂದ್ರೆ ಹೇಳಾಕ ಕುಂಡ್ರಾಕ ತ್ರಾಸ ಆಗಕತ್ತೈತಿ. ಯಪ್ಪ ಏನು ಮಾಡಲಿ ಅಂತ. ಹೌದಿಲ್ಲ? ತ್ರಾಸ ಆಕೈತಿಲ್ಲ, ಇನ್ನು ಹೇಳಾಕ ಕುಂಡ್ರಾಕ ತ್ರಾಸ ಆಕೈತಿ. ಅದು ಅವಧಿ ಅದಂಗೆ ಕುಂಡ್ರಾಕ ಹೇಳೋದು ತ್ರಾಸಿನ ಅತ್ತಾಗಿಂದ. ಆದ್ರೂ ಮನುಷ್ಯನ ಇದು ಹೆಂಗೈತಿ ನೋಡ್ರಿ. ನಾ ಏನು ಮಾಡ ಗಟ್ಟಿದೇನಂತ ನಿನ್ನ. ಶರೀರ ಸಂಬಂಧ ತಪ್ಪಿಸಿದಾಗ ಹೆಂಗದಿ, ಶರೀರ ಸಂಬಂಧ ಇದ್ದಾಗ ಹೆಂಗದಿ ನೋಡ್ಕೊರಿ. ಎಲ್ಲಿ ಹಿಡಿದಿ ಶರೀರ? ಮನಸ್ಸಿನಾಗೆ ಹಿಡಿದು ಇಲ್ಲೋ? ಮನಸ್ಸಿನಾಗೆ ಕೈ ಬಿಡೋದು. ಇದನ್ನು ಭಾವದೊಳಗೆ, ಮನಸ್ಸಿನ ಭಾವದೊಳಗೆ ಹಿಡಿದು ಇದನ್ನು ಭಾವ ಅಡಗಿದಾಗ ಎಲ್ಲೈತಿ ಶರೀರ? ಎಲ್ಲೈತಿ ಇದು? ನಾನನ್ನು ಭಾವದೊಳಗೆ ಬಂದೈತಿ. ಇದು ಭಾವಕ್ಕನ ಪೀಡಾ ಕೊಡ್ತೈತಿ. ಹೌದಿಲ್ಲ? ಭಾವ ಅಡಗಿದಾಗ ಯಾರಿಗೆ ಪೀಡಾ ಹೇಳು? ಭಾವದೊಳಗೆ ತೋರೈತಿ, ಭಾವಕ್ಕನ ಪೀಡಾ ಕೊಡ್ತೈತಿ. ಅದಕ್ಕೆ ಭಾವನೆಯನ್ನು ಅಳಿ ಅಂದ. ದೇಹ ಭಾವನೆಯನ್ನು ಅಳಿ, ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಇದು ಸುಖರೂಪ ಅಂತ ತಿಳ್ಕೊಂಡು ಅವ್ರಿಗೆ ಹೊಂದಂಗಾರ ಅದರಿಂದ ಸುಖ ಅಂತ ಹೇಳ್ಬೇಕು. ಅವ್ರಿಗೆ ಹೆಚ್ಚಿಂದ ಹೇಳಕ್ಕೆ ಹೋಗ್ಬಾರ್ದು. ಅವ್ರು ಹೇಳೋದು ಕೇಳೋದು ಇಲ್ಲ, ಹೊಡಿ ಚಕಡಿ ಅನ್ನೋದು. ನನ್ನಿಂದ ತಾನಾಗ ಗೊತ್ತಾಗೈತೆ ಅವ್ನು ಪರಬಾರ್ದು ಅದ್ರದ್ದು ಏನು ಪರಿಣಾಮ ಅನ್ನೋದು. ಅಂಥವ್ರಿಗೆ ಬಾಕಿ ಹೇಳಕ್ಕೆ ಹೋಗ್ಬಾರ್ದು. ಈ ಶರೀರ ಸಂಕಟ ಕೊಡ್ತೈತಿ ಅನ್ನೋದು ಹೊಳಿ ಮಠ ಅವ್ರೇನು ಅದ್ರ ಬಗ್ಗೆ ದಾದ ಮಾಡೋದಿಲ್ಲ ಅವ್ರು. ಯಾವ ಹೇಳಿದ್ ನಮ್ಗೆ ಅದೇ ಸುಖರೂಪ ಅಂತ? ವಿವೇಕ ಇಲ್ಲದವ್ರಿಗೆ ಇದೇ ಸುಖರೂಪ ಅನಿಸ್ತೈತಿ. ಘಟವೇ ಪುಷಿ ಘಟವೇ ದಿಟದಂತೆ ತೋರಿ ಮೋಹಿಪದನೇ ನೀನೆಂಬಿ. ಕರೆ ಅನ್ನೋರಂಗೆ ತೋರಿ ಇದು ಮೋಹಕ್ಕೆ ಉಂಟು ಮಾಡ್ತೈತಿ. ನಾನು ಸುಖರೂಪ ಅಂತ. ವಿವೇಕ ವಿರಹಿತರಿಗೆ ಇದು ಪರಮಾರ್ಥವೆನಿಸಿ ತೋರ್ಪೆ ಅಂದ್ರೆ ಸುಖರೂಪ ಅಂತ ಅನಿಸ್ತೈತಿ. ವಿವೇಕ ಇಲ್ಲದವ್ರಿಗೆ ಇದೆಲ್ಲ ಯಾವ ವಿಜ್ಞಾನಿಗಳಿದನ್ನ ಶೋಧ ಮಾಡಿರಿ? ಇದು ಸುಖದ ರೂಪ ಐತಿ, ದುಃಖ ರೂಪ ಐತಿ ಅನ್ನೋದನ್ನ. ಅದಕ್ಕೆ ವೇದಾಂತ ವಿಜ್ಞಾನ ಇದನ್ನೆಲ್ಲ ಶೋಧ ಮಾಡಿ ಇಟ್ಟದ್ದು. ಅದ ನೀವು ಶೋಧ ಮಾಡಾಕವಲ್ರಿ. ಅವ್ರು ಹೇಳಿದ್ದನ್ನ ಯಾಕ್ರಿ ಅದನ್ನ ಅನುಭವಕ್ಕೆ ತಗೊಳಕ್ ಹೋಗಲ್ರಿ? ಮಾಡಿಟ್ಟಾರ ಋಷಿಮುನಿಗಳು. ನಾವೇ ಹೇಳಿದ್ದು ಅಲ್ಲಿದು ಹಿಂದಿನ ಋಷಿಮುನಿಗಳು ಹೇಳಿ ಮಾಡಿಟ್ಟು ಶೋಧ ಮಾಡಿ ಇಟ್ಟದ್ದೆ. ಅದು ರೆಡಿ ಮಾಡಿಟ್ಟದನ್ನ ಮಾಡಿಟ್ಟು ಅಡಿಗೆ ಊಟ ಮಾಡಕ್ಕೆ ಬರಲ್ಲ ಅಂದ್ರೆ ಇನ್ನು ಅಡಿಗೆ ಮಾಡ್ಕೋದು ಅಂತ ದೂರ ಉಳಿದ್ನಿ. ಮಾಡಿಟ್ಟು ಅಡಿಗೆ ಊಟ ಮಾಡೋಕ್ಕಾಗಲ್ಲ. ಶರೀರಕ್ಕೊಂದು ಒಗ್ಗರಣೆ ಬ್ಯಾನಿ ಗಂಟು ಬಿದ್ದಾಗ ಗೊತ್ತಾಗೋದು ಅಂಥವ್ರು. ಯಾವುದು ದುಃಖ ಇರಬಾರ್ದು, ಆರಾಮಿರ್ಬೇಕು ಅನ್ನೋಂಗಿದ್ರೆ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಧ್ಯಾನ ಕೂಡೋದು ಅದ್ರ ಸಂಬಂಧ. ಎದ್ರ ಸಂಬಂಧ ಧ್ಯಾನ ಕೂಡೋದು? ಈ ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ರೂಢಿ ಕಲ್ಕೋಬೇಕು ನಾವು. ಈ ಜೀವಂತಿದ್ದಾಗ, ಶರೀರ ಜೀವಂತಿದ್ದಾಗ ಇದ್ರ ಸಂಬಂಧ ತಪ್ಪಿಸ್ಕೊಳ್ಳೋ ಅಭ್ಯಾಸ ಮಾಡೋ ಸಂಬಂಧ ಧ್ಯಾನ ಕೂಡುದು. ಶರೀರದ ಸಂಬಂಧ ತಪ್ಪಿ ಹೋಗ್ಬೇಕು ನೋಡ್ರಿ. ಯಾವಾಗ ನಮಗೆ ಅದರ ಸೂತ್ರ ಆನಂದದ ಸೂತ್ರ ಹೋಗ್ತೈತಿ. ಶರೀರ ಸಂಬಂಧ ಇಟ್ಕೊಂಡು ಅದನ್ನು ಆನಂದ ಹೊಂದೇನೆ ಸಾಧ್ಯನೇ ಇಲ್ಲ. ಇದನ್ನು ಬಿಡೋದನ್ನು ಎಲ್ಲಿ ಹಿಡದೆ? ಮನಸ್ಸಿನಾಗ ಹಿಡದೆ, ಮನಸ್ಸಿನಾಗ ಕೈ ಬಿಟ್ಟಾಗ ಏನಿರ್ತೈತಿ? ಆನಂದದ ಸೂತ್ರ ಹತ್ತೈತಿ ನನಗೆ. ಇದನ್ನು ಹಿಡ್ಕೊಂಡಾಗ ಅದು ಅನುಭವ ಬರೋದಿಲ್ಲ. ಇದನ್ನು ಬಿಟ್ಟಾಗ ಅದು ಅನುಭವ ಬರ್ತೈತಿ. ಎಲ್ಲರಿಗೂ ಅನುಭವ ಬರ್ತೈತಿ. ಪ್ರತಿಯೊಬ್ಬರು ಅದ ಆನಂದ ಸ್ವರೂಪಿಗಳದಿರಿ. ನೀವು ಎಷ್ಟು ಜನ್ಮ ಈ ಶರೀರ ನೀನು ತಿಳ್ಕೊಂಡು ಈ ಶರೀರ ನೀನಾಗಕ್ಕೆ ಶಕ್ತಿನೇ ಇಲ್ಲ. ಇದನ್ನು ನಡಬರ್ಕ ಬಂದು ನಡಬರ್ಕ ಹೋಗೋದನ ಅದು ಹೊಂಟ ಬಿಟ್ಟೈತಿ ಅದೆಲ್ಲ. ಯಾಕ್ರಿ? ಕ್ರಮೇಣ ಅದು ಒಳ್ಳೆ ಹಿಗ್ಗಾಕೈತಿ. ಅದು ಸನಿಯಕ್ಕೆ ಬಂದೈತೆ ಅನ್ನೋದು ಖಬರ್ ಇಲ್ಲ ನಿನಗೆ. ಹೌದಿಲ್ಲ? ಇಷ್ಟು ವರ್ಷ ಹುಟ್ಟು ಹಬ್ಬ ಮಾಡ್ತೇನೆ ಅಂತಿ ಅಂದ್ರೆ ಇಷ್ಟು ಸಮೀಪ ಬಂತಂತ ತುದಿಗೆ ಬಂದತ್ ನಿನಗೆ ಅಂತ. ಬಂದತ್ ನಿನಗೆ ಸಾವು ಹುಟ್ಟು ಹಬ್ಬ ಮಾಡಕ್ಕೆ ಹೊಂಟ ನೀವು. ಹೌದಿಲ್ಲ? ಹಿಗ್ತೀವಳೆ ಇದು ಹೋತಪ್ಪ, ಇದು ಮತ್ತೆ ಬಂತ ನನಗೆ ಅಳಗಾಲಿನ ಒಂದು ಹೋತಿದಂತ.
ಸಮೀಪ ಮಾಡಾಕ್ತೈತಿ ರುದ್ರಭೂಮಿ ಅದಲ್ಲ ಖಬರ್ ಐತಿನ ಯಾರಿಗೆ ಖಬರ್ ಐತಿ ಸುಮ್ಮನೆ ಹೊಂಟೈತಿ ಕಾಲ ಅದ್ರ ಲಾಭ ಮಾಡ್ಕೋರಿ ಮಹಾತ್ಮರು ಎಚ್ಚರಿಕೆ ಮಾಡಿಕೊಡ್ತಾರ ಎಚ್ಚರಗಳು ಅವ್ರು ಎಲ್ಲೋ ಒಬ್ರು ಹೋಗುತ್ತಿರುವುದು ಕಾಯ ವ್ಯರ್ಥ ಹೊಂಟೈತಿ ಇದ್ರ ಲಾಭ ತಗೋಬೇಕಿಲ್ಲ ಇದರ ಲಾಭ ಯಾವ ತಗೋ ಅವ ಯೋಗಿ ಅಂತ ವಿಚಾರ ಅಂದ್ರೆ ಎಲ್ಲೋ ಒಬ್ಬ ಈ ಶರೀರದ ಲಾಭ ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋ ಪ್ರಯತ್ನದಾಗ ಅವ ತೊಡಗ್ತಾನೆ ಅವಾಗದ್ರ ಗೊತ್ತಿರ್ತೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡುವಂಥ ಕರ್ತವ್ಯ ಯಾವುದಪ್ಪ ಅನ್ನೋದು ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕರ್ತವ್ಯ ಏನು ಅನ್ನೋದು ನಾವು ಮರೆತು ಬಿಟ್ಟು ಮರೆತ ಮೊದಲಿನ ವಾಸನ ಪಶು ಜನ್ಮದ ವಾಸನ ರಾಕ್ಷಸಿ ಪಿಶಾಚಿ ಜನ್ಮದ ವಾಸನೆಗಳು ಬೆನ್ನತ್ತಿ ಅದೇ ಅಭ್ಯಾಸ ಆಗಿಬಿಟ್ಟೈತಿ ಅವನು ಕಡಿಮೆ ಮಾಡ್ಕೋಬೇಕಾದ್ರೆ ಅಂಥ ಮಹಾತ್ಮರ ಸಂಘನ ಬೇಕಿದಕ್ಕೆ ಕ್ಷೀಣಕ್ಕೋ ಅಂತ ಬರ್ತಾವೆ ಹೀನ ವಾಸನೆಗಳು ಏನದಾವಲ್ಲ ಅಂತ ಉತ್ತಮರ ಸಂಘ ಮಾಡೋದ್ರಿಂದ ಅವೆಲ್ಲ ಕ್ಷೀಣಕ್ಕೆ ವಾಸನೆಗಳೆಲ್ಲ ಕ್ಷೀಣ ಆದ್ಮೇಲೆ ಮನಸ್ಸಿಗೆ ಸಮಾಧಾನ ಶಾಂತಿ ಹೋಗೋರಾಗ ಶುರು ಹೀನ ವಿಚಾರಗಳನ್ನೆಲ್ಲ ಕೈ ಬಿಡೋದ್ರಿಂದ ಹಂಗಾರೆ ಶರೀರ ಸಂಬಂಧ ಹೆಂಗೆ ತಪ್ಪಿಸ್ಕೋಬೇಕಂದ್ರೆ ಇದು ಹೆಂಗೆ ಹಿಡ್ಕೊಂಡು ಭಾವದಲ್ಲಿ ಹಿಡಿದು ಭಾವದಲ್ಲೇನ ಬಿಡೋದಿದ್ರು ಉರ್ಲಾಕೊಂಡು ಉರ್ಲಾಕೋದಲ್ಲ ಮತ್ತು ಶರೀರ ಸಂಬಂಧ ತಪ್ಪಿಸ್ಬೋದು ಅಂದ್ರೆ ಯಾಕ್ರಿ ಮತ್ತು ಅದೊಂದು ಪಾಪ ಪಿಶಾಚಿಯಾಗಿ ತಿರುಗು ಪಾಳೆ ಬರ್ತದೆ ಭಾಳ ತ್ರಾಸ ಅದಕ್ಕೂ ಕೆಲವು ಮಂದಿ ಮಾಡ್ತಾರಲ್ಲ ಉರ್ಲ್ ಹಾಕೋತಾರೆ ಎಣ್ಣೆ ತಗೋತಾರೆ ಇದ್ರ ಕಾಟ ತಡೆಯನಾಗ್ಲಿಕ್ಕೆ ಅದು ನಾಳೆ ಅದಕ್ಕೆ ಪಾಪಕ್ಕೆ ಗುರಿ ಹಾಕಿನಿ ಅದು ಆತ್ಮಹತ್ಯೆ ಮಹಾಪಾಪ ಶರೀರವನ್ನು ಇದನ್ನು ವಿನಾಕಾರಣ ಕಳ್ಕೊಂಡೆ ಅಂದ್ರೆ ದೊಡ್ಡ ಪಾಪ ಅದ ನೀನು ಪಿಶಾಚಿಯಾಗಿ ತಿರುಗು ಪಳೆ ಬರ್ತದೆ ಕೆಡಿಸಬಾರ್ದು ಅದನ್ನ ಉಪಯೋಗ ಮಾಡ್ಕೊ ಇನ್ನು ಏನಾರ ಮಾಡಿ ಅದಕ್ಕೆ ವಿಷ ತಗೊಂಡೆ ಉರ್ಲಾಕೊಂಡೆ ಅಂತ ಮಾಡ ಮಹಾಪಾಪ ಹೌದು ಆತ್ಮಹತ್ಯೆ ದೋಷ ಅಂದ್ರೆ ನಿನಗ ತೊಂದ್ರೆ ಹೌದಿಲ್ಲ ಅದಕ್ಕೆ ಶರೀರ ಎಲ್ಲಿ ಹಿಡಿದು ಭಾವದೊಳಗೆ ಹಿಡಿದು ಭಾವದೊಳಗೆ ಕೈ ಬಿಡು ಪ್ರಯತ್ನ ಮಾಡಿ ನಿನ್ನ ಭಾವದಾಗಿದ್ದಾಗ ಈ ದೇಹ ಭಾವ ಎಲ್ಲ ಹೋಗ್ತೈತಿ ಅದಕ್ಕೆ ಆತ್ಮಭಾವನೆಯನ್ನು ದೃಢಪಡಿಸುವಂಥ ಅಭ್ಯಾಸ ನಾವು ಮಾಡಬೇಕಾಗಿ ಅದ್ರ ಬಗ್ಗೆ ಹೇಳೋದು ಕೇಳೋದು ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಶರೀರ ಭಾವ ತಪ್ಪಿಸ್ಕೊಂಡು ಇರಾಕ್ ಬರ್ತೈತಿ ಅಭ್ಯಾಸ ಬಲದಿಂದ ಯಾವಾಗ ಬೇಕವಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಳಕ್ ಬರ್ತದೆ ಅಭ್ಯಾಸ ಗತ ಆಗಿತ್ತ ಅಂದ್ರೆ ನಮಗೆ ಹೆಂಗೆ ತಪ್ಪಿಸ್ಕೋಬೇಕು ಅನ್ನೋದಾಗ ಗೊತ್ತಿಲ್ಲ ಇದನ್ನು ಶರೀರ ಸಂಬಂಧ ಹೌದಿಲ್ಲ ಶರೀರ ಜೀವಂತ ಇದ್ದಾಗ ಶರೀರ ಸಂಬಂಧ ತಪ್ಪಿಸ್ಕೊಂಡು ಇದ್ದು ತೋರಿಸಿಲ್ಲ ಇದ್ದು ತೋರಿಸಿದ್ರು ಇರಾಕ್ ಬರೋದಿಲ್ಲ ಅಂದ್ರೆ ಹೆಂಗೆ ಖಬರ್ಗೆಟ್ಟು ಕುಂದ್ರೆ ಶರೀರ ಬಿಟ್ಟು ಹುತ್ತ ಬೆಳೆದೈತಿ ಹುಳ ಉಪ್ಪಡಿ ಹರಿದಾಡಿದ್ರು ಖಬರ್ ಇರೋದಿಲ್ಲ ತಲೆಯಾಗ ಜಟಿ ಬಿಟ್ಟು ಕೂದಲ್ದಾಗ ಹಾಕಿ ಮಣಿ ಮಾಡಿ ತತ್ತಿ ಹಾಕ್ಯಾವ ಏನು ಮಾಡ್ತಿ ಕೂದಲ್ದಾಗ ತಲೆಯಾಗನ ಅಲ್ಲೇ ಹಂಗೆ ಋಷಿ ಮುನಿಗಳು ಕೂತಾರ ಖಬರ್ಗೆಟ್ಟದು ಆಕೈತೆ ನಮ್ಗೆ ಅವ್ರು ಬನ್ನಟ್ಟಿರುದ್ರ ಸ್ವಾಮಿಗಳು ಹೇಳ್ತಾರೆ ತಗಣಿ ಮಣಿ ಮಾಡಿರ್ತಿದ್ವು ಅಂತ ಕಿವಿ ಗಡ್ಡ್ಯಾಗ ಹಂಗೆ ಖಬರ್ಗೆಟ್ರೆ ಅದು ಜಳಕ ಶಿಷ್ಯರವ್ರು ನೋಡಿದಾಗ ಜಳಕ ಮಾಡ್ಸಾಕ ಅದನ್ನೆಲ್ಲ ಕಿವಿಯಾಗ ತಗಣಿ ಮಣಿ ಮಾಡಿದ್ದು ಅವನು ತೆಗ್ಯಾಕವಾರ ಬಿಡ್ವು ಅವ್ನು ಯಾಕೆ ತಮ್ಮ ಹಾರತಾವ್ ತಗೋತಾರಂತಿದ್ರು ಅಂತ ತಗೋತಾವಂತಿದ್ರು ಅಂದ್ರೆ ಎಷ್ಟು ಅವ್ರಿಗೆ ಭಾವ ಇಲ್ಲದ ಇರಾಕ ಕಲ್ತಿರ್ಬೇಕು ಒಂದು ಈಟ್ ಏನಾರ ಕಳೆದ್ರೆ ಹಂಗೆ ಕುಂಡ್ರಾಕ ಕೆರ್ಕೋತೇವೆ ಹಂಗೆ ಹೌದಿಲ್ಲ ಇನ್ನೊಬ್ಬರ ಶರೀರಕ್ಕೆ ಹೆಂಗೆ ನಮ್ಗೆ ಸಂಬಂಧ ಇಲ್ಲ ಏನಾದರೂ ಹಂಗೆ ಈ ಶರೀರಕ್ಕೆ ನಮ್ಗೆ ಸಂಬಂಧಿಸಿದ್ದಲ್ಲ ಹಂಗೆ ನಾವು ಅಭ್ಯಾಸ ಮಾಡ್ಬೇಕು ಹಂಗೆ ತಿಳ್ಕೊ ದೇಹವಿದನು ಅನ್ಯ ದೇಹದಂದದೆ ಕಾಣಲರಿಯದ ಮೋಹಿತನಿಗೆ ಒದೇ ನಿಜಾನಂದವದ ಕೋಟಿ ಜನ್ಮದ ಉಗ್ರ ತಾಪ್ಸನಾಗಿ ಇನ್ನೊಬ್ಬರ ಶರೀರದ ನೋಡಿದಂಗೆ ಇದನ್ನು ನೋಡಿ ನೀನಲ್ಲ
ನಿನಗೆ ಇದಕ್ಕೆ ನೀನ ಬೇರೆ ಇದೆ ಬೇರೆ ಇದೆ. ನಿನ್ನಿಂದ ಇದು ಅರಿಸ್ಬೋದು, ನಿನಗೆ ಗಣ್ಯವಾಗೈತಿ ಅನ್ನುವಂಥ ಭಾವನೆಯನ್ನು ಗಟ್ಟಿಗೊಳಿಸ್ಬೇಕು. ಈ ಶರೀರ ಸಂಕಟ ಕೊಡ್ತೈತಿ ಅನ್ನೋ ತಿಳಿದಾಗ ಇದ್ರ ಪ್ರಯತ್ನ ಮಾಡ್ತೀವಿ ನಾವು. ಇದ ಸುಖರೂಪ ಅಂತ ಅನಿಸಿದವ್ರಿಗೆ ಇದು ಹಿಂಗೆ ಇರ್ಲಿ ಬಿಡ ಅಂತ ಇದನ್ನ ವ್ಯವಸ್ಥೆ ಮಾಡ್ಕೊತ ಹೊಂಟೀವಿ. ಈ ಶರೀರ ನಾನನ್ನೋ ಭಾವ ಪುನಃ ಬರ್ದಂಗೆ ನಾವು ಆನಂದವನ್ನು ಹೊಂದಲಿಕ್ಕೆ ದಾರಿ ಹಿಡಿಬೇಕು ನೋಡ್ರಿ. ಅದನ್ನ ಮಹಾತ್ಮರು ಮಾಡಿದ್ರಲ್ಲ, ಹಿಂದಿನ ಋಷಿಮುನಿಗಳು ಇನ್ನೇನು ಬರ್ದಂಗೆ ಮಾಡ್ಕೊಂಡ್ರು. ಈ ಶರೀರ ತಾದಾತ್ಮ್ಯ ಭಾವ ಇದು ನಾನು ಅನ್ನೋದನ್ನು ಅಡಿ, ದೇಹ ನಾನೆಂಬುದನ್ನು ಅಡಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ನೀನೇ ಶ್ರೇಷ್ಠ ವಸ್ತು ದೀಪ, ಈ ದೇಹ ನೀನಲ್ಲ, ಇದು ಕನಿಷ್ಠವಾದದ್ದು. ಅದನ್ನು ಬಿಟ್ಟು ನೀ ಇದನ್ನ ಹಿಡ್ಕೊಂಡೇನೆ, ಮೇರುವನ್ನು ಬಿಟ್ಟು ಗದಗನ್ನು ಪಡೆದು ಬಾಳುವಂತೆ. ಶ್ರೇಷ್ಠವಾದದ್ದನ್ನು ಬಿಟ್ಟು ಈ ಕನಿಷ್ಠವಾದದ್ದನ್ನು ಅಂದ್ಕೊಳ್ಬೇಕಂತೀಯಲ್ಲ. ಬಿಡೋದನ್ನ ಉನ್ನತ ಸ್ಥಿತಿಯನ್ನು ನೀವು ಹೊಂದಿ. ಹೌದು, ಶ್ರೇಷ್ಠವಾದದ್ದನ್ನು ಹೊಂದಬೇಕಾದ್ರೆ ಕನಿಷ್ಠವಾದದ್ದನ್ನು ಕೈ ಬಿಡಬೇಕಾಗತ್ತೆ. ಇದನ್ನು ಹಿಡ್ಕೊಂತ ಕೂತ್ರೆ ಅದೇ ಹಂಗೆ ಸಿಗ್ಬೇಕು ನೀವು. ಸಿಗುವುದಿಲ್ಲ. ವಿವೇಕ ವೈರಾಗ್ಯದ ಸತತ ಅಭ್ಯಾಸ ಬೇಕು ನೋಡ್ರಿ. ಅಂದಾಗ ನಮ್ಗೆ ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ಶುರು ಹೋಗ್ತೈತಿ. ಸತತ ಅಭ್ಯಾಸನ ಇದಕ್ಕೆ ಸಾಧನ. ವಿವೇಕ ವೈರಾಗ್ಯ ಸಮಾಧಿಯಿಂದ ಉತ್ಥಾನ ಆದಾಗ ಮತ್ತೆ ಶರೀರ ಭಾವ ಬರ್ತೈತಿ. ಆದರೆ ಅದು ಸುಳ್ಳು ಅಂತ ತಿಳಿದಿರ್ತಾನೆ, ನಾವು ಖರೆ ಅಂತ ತಿಳ್ಕೊಳ್ಳೋದಿಲ್ಲ. ಸುಖ ಯಾರಿಗೆ ಬೇಕಾಗೈತಿ? ಆನಂದಕ್ಕೆ ಆನಂದ ಬೇಕಾಗೈತೇನೆ? ಯಾವ್ದು ದನದ ರೊತ್ತಿಗೆ ಬೇಕಾಗೈತಿ? ದನದತ್ತಿ ಯಾವ್ದು? ಮನಸ್ಸ ದನದತ್ತಿ ಅಲ್ಲ. ಮನಸ್ಸು ದನದ ರೊತ್ತಿಗೆ ಆನಂದ ಬೇಕಾಗೈತಿ, ಆನಂದಕ್ಕೆ ಆನಂದ ಬೇಕಾಗಿಲ್ಲ. ಆನಂದದ ಹರಕತ್ತು ಯಾರಿಗೆ ಬೇಕಾಗೈತಿ? ದನದ ಯಾವ ರೊತ್ತಿ? ದನದತ್ತಿ ಅದಕ್ಕೆ ಬೇಕಾಗೈತಿ. ಯಾಕದು ದನದತ್ತಿ? ಕಾರಣ ಹುಡುಕ್ಬೇಕು. ಮಾಡಿ ವಿಷಯದ ಸಂಪರ್ಕ ಭೋಗ ಮಾಡಿ ದನ ಇದ್ದಿದ್ದಿಲ್ಲ. ದನದಾಗ ಅದಕ್ಕೆ ಆರಾಮ ಬೇಕನ್ನಿಸ್ತದೆ. ಆರಾಮ ಬೇಕಂದ್ರೆ ಇದನ್ನು ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲದಕ್ಕೆ ನಿದ್ದೆ ಹೋಗ್ತೈತಿ. ನಿದ್ದಾಗ ಅಡಗ್ತೈತಿ, ಅಲ್ಲಿ ತಾತ್ಪೂರ್ತಿಕ ವಿಶ್ರಾಂತಿಯನ್ನು ಹೊಂದ. ಕಾಯಂ ಸುಖ ಶಾಂತಿ ಬೇಕಾಗಿತ್ತಂದ್ರೆ ಇದ್ರ ಕಡೆ ಲಕ್ಷ್ಯ ಕೊಡು. ಇನ್ನು ನಿಜವಾದ ಇರುವಿನ ಕಡೆ ಪರಬ್ರಹ್ಮವನ್ನು ಸಂಭಾಳಿಸು. ಯಾವಾಗಲೂ ಅದರ ನೆನಪಿನಾಗಿರಕಲಿ. ಎಚ್ಚರಿಕೆ ಕನಸಿನ ವಿಚಾರ ಮಾಡಬಾರ್ದು, ನಿದ್ದೆ ಹತ್ತಬಾರ್ದು ನೋಡ್ರಿ. ಅದ ನಿನ್ನ ನಿಜದ ಎಚ್ಚರ. ಮನಸ್ಸಿನಾಗ ಹಿಡ್ಕೊಂಡು ಮನಸ್ಸನ್ನ ಒದ್ದಾಡ್ತೈತಿ. ಮನಸ್ಸಿನಾಗ ಕೈ ಬಿಟ್ರೆ ಮನಸ್ಸು ಆರಾಮ ಇರ್ತೈತಿ. ಮನಸ್ಸಿನಲ್ಲಿ ತಪ್ಪು ತಿಳುವಳಿಕೆ ಹಿಡ್ಕೊಂಡು ಕೂತೀನಿ. ಶರೀರ ಭಾವ ಬಿಟ್ಟು ನಿದ್ದೆ ಹತ್ತದಂಗೆ ಇರ ಕಲಿಬೇಕು ನೋಡಿ. ಈ ಭಾವ ಆತ್ಮಭಾವ ನಮ್ಮಲ್ಲಿ ದೃಢಪಡಬೇಕಾದ್ರೆ ನಾವು ಪೂರ ಇದ್ರ ಬಗ್ಗೆ ಬೇಸರ ಆಗ್ಬೇಕು ನೋಡ್ರಿ. ಅಂದ್ರೆ ಏನಾರ ಇದು ಹೊಳಿತೈತಿ ನಮ್ಗೆ. ಇದು ಸುಖರೂಪನ ಅಂತ ಅನಿಸ್ತೈತಿ ವಿಚಾರ ಇಲ್ದವ್ರಿಗೆ. ಇದರ ಸುಖರೂಪ ಅಂತ.
ಯಾವಾಗ ಇದ್ರ ಬಗ್ಗೆ ವಿವೇಕ ಉದಯ ಆಕೈತಿ ಯಾವ ಹೊಡಿತೈತಿ ನೋಡ್ರಿ. ಜಡ್ ಬಂದಾಗ ಅಷ್ಟೇ ಬೇಸರ ಆಕೈತಿ ನಮಗಿದ. ತೊಂದರೆ ಆದಾಗ ಏನು ಉಪಾಯ ಬೇಡ ನಮಗಿದ, ಮತ್ತೆ ಅನುಕೂಲ ಆದ ಮತ್ತೆ ಮರೆತು ಬಿಡ್ತೇವೆ. ಏನು ವಿವೇಕದಿಂದ ಯಾವುದು ನಿತ್ಯ ಯಾವುದು ಅನಿತ್ಯದ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತಿ ಮಾಡ್ಕೋಬೇಕು. ನನಗಿನ್ನ ಆಗ್ವಲ್ದಂದ ನನಗಿದನ್ನ ವಿಚಾರ ಮಾಡೋ ಸಾಮರ್ಥ್ಯ ಇದ್ದಂಗೆ ಆಗೈತಿ. ಇದ ಭಾವದಾಗ ಇದ್ದು ಎಲ್ಲೋ ಒಬ್ಬ ಧೀರ ಇದು ನಿತ್ಯ ಐತಿ, ಇದು ಅನಿತ್ಯ ಐತಿ, ಇದು ಹಿತ ಐತಿ ಐತೈತಿ ಅಂತ ತಿಳಿದು ಇದರಿಂದ ವಿಮುಖ ಆಗವ. ಎಲ್ಲರೂ ಈ ಶರೀರ ಬೇಕನ್ನೋರು ಅದ. ಯಾಕೆ ವಿಷಯದ ಸಂಪರ್ಕಕ್ಕೆ ಹೋಗಕ್ಕೆ ಇದನ್ನು ಹಿಡ್ಕೊಂಡು ಕೂತಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲ. ಮನಸ್ಸಿನಾಗ ಹಿಡಿದಿಲ್ಲ, ಇದನ್ನು ಮನಸ್ಸಿನಾಗೆ ಕೈ ಬಿಡು. ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಜಡ್ ಯಾರಿಗಿರ್ತೈತಿ? ಅದು ನಾವು ಈ ಶರೀರ ಸುಖ ಕೊಡ್ತೈತೆ ಅಂತ ತಿಳ್ಕೊಂಡ್ಬಿಟ್ಟೆವು ಗಟ್ಟಿಯಾಗಿ. ಆದರೆ ಇದು ಯಾರಿಗೆ ಸುಖ ಕೊಡತ್ತೆ ಹೇಳಿ? ಒಬ್ಬರಿಗೆ ಸುಖ ಕೊಟ್ಟದ್ದು ಇದು ಶರೀರ. ತನ್ನಂತೇಳಿ ಏನೈತೆ ಅದನ್ನು ಕೊಡೋದು. ಎತ್ತರ ಎತ್ತರ ಶರೀರ ತತ್ರ ತತ್ರ ದುಃಖ. ಎಲ್ಲೆಲ್ಲಿ ಶರೀರದಲ್ಲಿ ದುಃಖ ಇರುವುದಿಲ್ಲ. ಶರೀರದನ್ನು ಮಲಮೂತ್ರ ಬಿಟ್ಟರೆ ಶರೀರಕ್ಕೆ ಹೆಂಗೆ ಹಳವಾರು ಇರ್ತೈತಿ, ಹಂಗೆ ಮನಸ್ಸಿನ ಹೋಗಿನ ಈ ಭಾವ ಹಿಡ್ಕೊಂಡು ಕುಂತಿಯಲ್ಲ, ಅವನ್ನೆಲ್ಲ ಕೈ ಬಿಡು. ಮನಸ್ಸು ಮಾಲಿನ್ಯ ಹಾಕ್ಕೊಂಡು ಕುಂತೈತಿ, ಇದನ್ನು ಹಿಡ್ಕೊಂಡು ಕುಂತಲ್ಲಿ. ಈ ಶರೀರ ಸಂಬಂಧ ತಪ್ಪಿದಾಗ ಹೆಂಗದಿ, ಈ ಸಂಬಂಧ ಇದ್ದಾಗ ಹೆಂಗದಿ ನೋಡ್ಕೋರಿ. ಈ ಮಾತು ಯಾವ ಹೊಳಿತೈತಿ ಅವ ಪುಣ್ಯವಾನ. ಎಂದು ಹೊಳಿಬೇಕ್ರಿ ನಮಗಿದು? ಯಾವಾಗ ಹೊಳಿಬೇಕಿದು? ಹೊಳೆದ್ರು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಇದು ಉಳಿತೈತಿ ಹೇಳ್ರಿ. ನಿಗುಳ ಸುಖದ ಇಚ್ಛಾ ಯಾರಿಗೈತಿ ಹೇಳ್ರಿ? ಇದ್ರ ಮುಖಾಂತರ ವಿಷಯ ವಸ್ತುಗಳ ಮುಖಾಂತರ ಸುಖ ಹೊಂದಬೇಕು ಅನ್ನೋದೈತಿ. ನೀನಾಗಿ ಹಿಡ್ಕೊಂಡದ್ದನ್ನು ನೀನಾಗೆ ತಿಳಿದು ಇದನ್ನು ಕೈ ಬಿಡು ಕೆಲಸದ ನೋಡಿ. ಯಾರು ನಿನಗೆ ಇದನ್ನು ಹಿಡ್ಕೋ ಅಂತ ಹೇಳೇ ಇಲ್ಲ, ನೀನಾಗಿ ಹಿಡ್ಕೊಂಡು ಇದ ಸುಖರೂಪ ಅಂತ. ಇದು ಹೌದು ಅಲ್ಲೋ ವಿಚಾರ ಮಾಡಿ ನೀನೇ ಹಿಂದಕ್ಕೆ ಸರ್ಕೋ. ಇದರಿಂದ ಸುಖಿಗಳಾದವರೆಲ್ಲ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ ಸುಖ ಹೊಂದಿದ್ರಿಲ್ಲ. ಮನಸ್ಸಿನಾಗ ಹಿಡಿದಿದ್ದನ್ನು ಮನಸ್ಸಿನಾಗೆ ಕೈ ಬಿಡು. ಒಳಗೆಲ್ಲ ವಿಷಮತೆ ತುಂಬ್ಕೊಂಡ್ಬಿಟ್ಟೈತಿ. ಸಮತ್ವದ ಅನುಭವ ಹೆಂಗಾಗ್ಬೇಕು? ವಿಷಮ ಭಾವನೆಲ್ಲ ಕೈ ಬಿಟ್ಟಾಗ ಸಮತ್ವದ ಸ್ಥಿತಿ ಒಳಗೆ ಉಳ್ಕೊಳಕ್ ಬರ್ತೈತಿ. ಶರೀರ ಸಂಬಂಧನೂ ತಪ್ಪಿಸ್ಕೋ. ಶರೀರ ಕಾರಣ ಶರೀರ ಅದನ್ನು ನಾವು ಮೀರ್ಬೇಕಾಗೈತಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಮೂರೂ ಶರೀರಗಳನ್ನು ಮೀರಿ ನಿಂತಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಕೈತಿ ನೋಡ್ರಿ. ನಮ್ಗೆ ನಿಗದ್ದಕ್ಕೆ ನಾವು ಬಾಕಿ ಉಳ್ದೈತಿ. ಶರೀರವನ್ನು ಮೀರುವ ಹವ್ಯಾಸ ಮಾಡೋರು ಎಷ್ಟು ಮಂದಿ ಇದ್ರಿ ಇದ್ರಾಗ? ಶರೀರ ಸಂಬಂಧ ತಪ್ಪಿಸ್ಬೋದು. ನಾನು ಅಲ್ಲದ ಎಲ್ಲ ಸಂಬಂಧ ಒಂದೊಂದು ತಪ್ಪಿಸ್ಬೋತ ಹೋಗು. ಕಡಿಕೆ ಬಿಡಲಿಕ್ಕೆ ಬಾರದಂಥ ವಸ್ತು ಯಾವುದೈತಿ ಅದು ತಾನು ಅಂತ ಎಲ್ಲವನ್ನು ಆರೈದು ನೋಡಲು. ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ. ಇದರೊಳಗೂ ಇಲ್ಲ, ನನ್ನಲ್ಲೇ ಐತೆ ಅನ್ನೋದು ಅವಾಗ ಅನುಭವ.
ಈ ಮಾತು ಎಂದು ಹೊಳಿಬೇಕ್ರಿ ನಮಗೆ? ಯಾವ ಹೊಳಿತೈತಿ ಯಾವ ಪುಣ್ಯವಾನ. ಶರೀರ ಬಿಡುವವರೆಗೂ ಈ ಶರೀರ ತಾದಾತ್ಮ್ಯ ಭಾವ ಹಿಡ್ಕೊಂಡು ನಾವು ದುಃಖ ಪಡ್ಲಿಕ್ಕತ್ತೀವಿ. ತಾನ ಹಿಡ್ಕೊಂಡದನ್ನು ತಾನ ಬಿಡಕ್ಕೆ ಒಲ್ಲೆ ಅಂತ. ಮನುಷ್ಯನಾಗ ಹಿಡ್ದು ಮನಸ್ಸಿನಾಗ ಕೈ ಬಿಡು. ವಿಷಮತೆಯನ್ನು ಬಿಟ್ಟಾಗ ಸಮವಾದ ಇರುವಿನ ಅನುಭವ ನಮಗಾಕತಿ. ಏನು ಸಮತ್ವದಲ್ಲಿ ನೆಲೆ ನಿಂತಾಗ ದುಃಖ ಇಲ್ದಂಗೆ ಆಕತಿ. ಮನಸ್ಸಿನಲ್ಲಿ ವಿಷಮತೆ ತುಂಬ್ಕೊಂಡು ಕುಂತೈತಿ, ಅದಕ್ಕೆ ಸಮಾಧಾನ ಇಲ್ಲ. ವಿಷಮತೆಯನ್ನು ಬಿಟ್ಟಾಗ ಸಮ ಕಾರಣ ಶರೀರವನ್ನು ಮೀರ್ಲಿಕ್ಕೆ ಹವ್ಯಾಸ ಮಾಡೋರು ಯಾರ್ದಿರಿ ಹೇಳ್ರಿ? ಎಲ್ಲರೂ ಕಾರಣ ಶರೀರ ಅಂದ್ರೆ ನಿದ್ದೆ ಮಾಡ್ಬೇಕನ್ನವ್ರು, ಅದು ನಿದ್ದೆಯನ್ನು ಮೀರ್ಬೇಕನ್ನವ್ರು ಎಷ್ಟು ಮಂದಿ ಹೇಳಿ? ಗುಡಾಕೇಶ ಆಗ್ಬೇಕನ್ನವ್ರು. ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂದ್ರೆ ಎಲ್ಲ ಊಟ ನಿಯಂತ್ರಣ ಹಿರಿದಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳು. ಜನ್ಮ ಜನ್ಮಾಂತರ ವಾಸನೆಗಳು ಹಿಂದಿನ ನೆನಪು ಬರ್ತಾವೆ, ಅವು ಮತ್ತೆ ಅಲ್ಲಿ ತೆಗಾಕಸ್ತಾವ ನೀನು. ಏನು ಅದಕ್ಕೆ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗುಮಟ ಇಂಥ ಅನುಭವಗಳ ಸಂಗನೂ ಸಿಗೋದು ನಮ್ಗೆ. ಅದಕ್ಕೆ ವಿವೇಕವಂತರು ಮೊದಲು ಆಗ್ಬೇಕಾಗಿತ್ತು. ಏನು ಜನ್ಮ ಹೋಗೋ ತನಕ ವಿಚಾರ ಮಾಡಿದ್ರೆ ಹೊಳೆದ್ರೆ ಪುಣ್ಯ ನಿಂದಂದ್ರೆ, ಇಲ್ಲಾಂದ್ರೆ ಮತ್ತು ಅದ ಸಂಘದಾಗ ಬಿದ್ದು ಹೊಕ್ಕಿನಿ. ನಿದ್ದೆಯನ್ನು ಮೀರಿದಾಗ ನಿಜದ ಎಚ್ಚರದ ಅನುಭವ ನಮಗೈತಿ. ಏನು ಪುನಃ ಈ ಶರೀರ ಬರದಂಗೆ ಮಾಡ್ಕೋಬೇಕು, ಮಾಜಿ ಹೋಗ್ಬೇಕು. ಶರೀರ ನಾನು ಭಾವ ಬರದಂಗೆ ಮಾಜಿ ಹೋಗ್ಬೇಕಿದೆ. ಎಲ್ಲ ಹೊಕ್ಕಾವಿಲ್ಲೋ, ತೋರು ಎಡಗ್ತಾವಿಲ್ಲೋ, ಮಾಜ್ ಹೊಕ್ಕಾವಿಲ್ಲ ಜಗತ್ತಿನ ವಸ್ತುಗಳೆಲ್ಲ. ಮಾಜಿಲ ಇದ್ದದ್ದು ಅದಕ್ಕೆ ನಮಾಜ್ ಅಂದ್ರೆ. ನಮಾಜ್ ಅಂದರೆ ನಾಶರಹಿತವಾದಂಥ ಇರುವ ಅಲ್ಲ ಅಂತ ಅದಕ್ಕೆ ಅಂದ್ರೆ. ಅಲ್ಲ ನೆನಪು ಮಾಡೋ ಸಂಬಂಧ ನಮಾಜ್. ಅಂದ್ರೆ ಎಂದೂ ನಾಶ ಆಗಲಿದ್ದಂಥ ವಸ್ತುವಿನ ನೆನಪು ಮಾಡೋದು ನಮಾಜ್ ಅಂತ. ಅವರು ಅದನ್ನು ಮಾಡ್ತಾರೆ. ಹೆಸರು ಬೇರೆ ನಮಾಜ್ ಅನ್ಕೂಲ, ನೀ ಧ್ಯಾನ ಅಂತೀವಿ, ನಾವು ನಮಾಜ್ ಅಂತಾರೆ. ಇದನ್ನು ಮಾಡಕ್ಕೆ ತಯಾರಿಲ್ಲ ಅಲ್ಲ. ಹೊರಗಿನ ಬಾಹ್ಯ ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ ಅದನ್ನು ಮಾಡಲಿಕ್ಕೆ. ಏನು ಕೆಡಲಾರ್ದಂಥ ವಸ್ತುವಿನ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಈ ತೂರೆಡುವಂಥ ವಸ್ತುಗಳ ಸಾಧನ ಅಲ್ಲ ಅಲ್ಲ. ಇವನ್ನೆಲ್ಲ ಕೈ ಬಿಟ್ಟಾಗ ಅದು ಅನುಭವ ಬರ್ತದೆ. ಬಾಳೆ ಸಂಕಟ ನಿಧಿ ಸಂಕಟ ಅಂದ್ರೆ ಕಪಟದ ಅವಸ್ಥೆಗಳು ಇವೆಲ್ಲ ಮೂರು. ಇವನು ತೋರ್ದಂಗೆ ಮಾಡ್ಕೋಬೇಕು ನೋಡಿ. ಕಪಟದ ಮೂರು ಅವಸ್ಥೆಗಳನ್ನು ತೋರಲಿಯದೆ ಅಡಗಿಸಲು ಮಾಯಾಕ್ಯ ತನುವಾಗಲೇ ಸಂಬಂಧಿಬೋದು ಅಂತ. ಅಂದರೆ ಸಮಾಧಿ ಅಥವಾ ತೂರ್ಯಾವಸ್ಥೆ, ನಾಲ್ಕನೇ ಶರೀರ. ಪಾಪ ಅಂದ್ರೆ ದುಃಖ, ಪುಣ್ಯ ಅಂದರೆ ಸುಖ. ಏನು ಬಲಹೀನರಿಗೆ ಇದು ಸಾಧ್ಯನೇ ಇಲ್ಲ. ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಇದಕ್ಕೆ ಎಲ್ಲ ಥರದ ಗಟ್ಟಿ ಇದ್ದಾಗಬೇಕಾಗೈತಿ. ಶಾರೀರಿಕ, ಮಾನಸಿಕ, ಬೌದ್ಧಿಕ, ಎಲ್ಲ ಥರದ ಗಟ್ಟಿಮುಟ್ಟಬೇಕು ಇದಕ್ಕೆ. ಏನು ಶರೀರ ನೆಟ್ಟಗೆ ಇದ್ದಾಗ ಮಾಡ್ಕೊಳಕ್ಕೆ, ಶರೀರ ಸೊಟ್ಟಾದೆ ಅಂದ್ರೆ ನಿನಗೆ ಸಾಧಿಸೋಕ್ಕಾಗೋಲ್ಲ. ಶರೀರ ನೆಟ್ಟಗಿದ್ದಾಗ ಏನು ಮಾಡಿದಿ?
ವಿಷಯದ ಸಂಘ ಬೆನ್ನು ಹತ್ತಿ ಅಡ್ಡಾಡಿದ್ವಿ. ಎಲ್ಲ ಕತೆ ಮುಗಿದಿಂದ ಇಲ್ಲಿ ಬಂದು ಏನು ತಿಳ್ಬೇಕು ನಿಮಗೆ? ಮಕ್ಕಳು ಮರಿಗೆ ಆಸ್ತಿ ಮಾಡಿಡಬಾರ್ದು ಅಂದಾರ. ಅದೇ ಪಾಪ. ಆ ಪಾಪದ ದಶೆಯಿಂದ ಪ್ರಾಯಶ್ಚಿತ್ತ ಒಂದು ಪಾಳೆ ಬರ್ತದೆ. ವಿಷಯದಲ್ಲಿ ಆಸಕ್ತಿ ಯಾರಿಗೈತಿ ಅವ್ರು ಒಂದಿಲ್ಲ ಒಂದು ದಿನ ಹೊಡ್ತಾ ತಿನ್ನೋದು ನೋಡ್ರಿ. ಪುಣ್ಯ ಕರ್ಮಗಳನ್ನು ಯಾಕೆ ಮಾಡಂತ ಹೇಳ್ಯಾರ? ಪಾಪ ಕರ್ಮಗಳನ್ನು ವರ್ಜ್ಯ ಮಾಡಂತ ಯಾಕೆ ಹೇಳ್ಯಾರ? ಪುಣ್ಯ ಮಾಡೋದ್ರಿಂದ ನಿನಗೆ ಹಿತ ಅದ, ಪಾಪ ಮಾಡೋದ್ರಿಂದ ನಿನಗೆ ಅಹಿತ ಅದ. ಅದಕ್ಕೆ ಬಿಡೋದನ್ನ ಇಷ್ಟು ದಿನ ಗೊತ್ತಿಲ್ಲದಕ್ಕೆ ಮಾಡಿ ನೀವು ಮಾಡಕ್ಕೆ ಹೋಗ್ಬೇಡ. ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಜೀವನ ಸಾಗಿಸಕ್ಕಿದೆ ನೋಡಿ. ವಿಷಯದ ಆಸಕ್ತಿ ಏನು ಮಾಡ್ತೈತಿ ಅದು ಇನ್ನೊಬ್ರಿಗೆ ಪೀಡಾ ಕೊಡಕ್ಕೆ ಹಸ್ತೈತಿ ನೋಡಿ. ವಿಷಯದ ಆಸಕ್ತಿ ಹೋಗೋ ಮಟ್ಟ ಪೀಡಾ ಕೊಡೋದು ಬಿಡೋದು ನೀವು. ಆ ಪರಿಗ್ರಹ ರತ್ತಿ ಬೇಕು ನೋಡ್ರಿ, ಅದ ಪುಣ್ಯ. ಯಾವುದೂ ವಿಷಯ ಸಂಗ್ರಹ ಇರಲಿಲ್ಲ ಅಂದ್ರೆ ಯಾರಿಗೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಬೇಕು? ದುಡ್ಡು ಕೂಡಿದ್ರು ಚಿಂತೆ ಇದೆ, ಅದನ್ನು ಹೆಂಗೆ ಸಂಸ್ಬೇಕು, ಹೆಂಗೆ ಇದನ್ನು ಮಾಡ್ಬೇಕು, ಅದನ್ನು ಯಾಕೆ ಖರ್ಚು ಮಾಡಬೇಕು, ಎದಕ್ಕೆ ಉಪಯೋಗ ಮಾಡಬೇಕು? ಬರೀ ಅದ ಹೆಸರು ಮತ್ತು ಖರ್ಚೈತಿ, ಖರ್ಚು ಆಕೈತಲ್ಲ ಹೋತಂದ್ರೆ ಹಂಗೆ ಇರ್ಬೇಕದು. ಯಾಕ್ರಿ? ಮನೆ ಖಾಲಿ ಮಾಡಬಾರ್ದಪ್ಪ, ನಿಟ್ಟು ಹಂಗೆ ಇರ್ಬೇಕು ಮನ್ಯಾಗ. ಹೌದಿಲ್ಲ? ಚೀಲದ ನಿಟ್ಟು ಇವೆಲ್ಲ ಹಂಗೆ ಇರ್ಬೇಕು. ಟ್ರೆಜರಿ ಖಾಲಿ ಮಾಡೋಂಗಿಲ್ಲ, ದುಡ್ಡು ಹಂಗೆ ಇರ್ಬೇಕು, ಸಂಯಂಗಿಲ್ಲ. ಹೌದಿಲ್ಲ? ಹೆಂಗೆ ಸಾಧ್ಯ ಐತೆ ಹೇಳ್ರಿ? ವಿಷಯ ಸಂಗ್ರಹ ವೃತ್ತಿ ಯಾರಿಗಿರ್ತೈತಿ ಅವ್ರು ನಿರಂತರ ದುಃಖ ಹೊಂದೋದನ ಏನು? ಅದಕ್ಕೆ ಅಪರಿಗ್ರಹ ವೃತ್ತಿ ಬೇಕು ಅಂದ್ರೆ ಅವ ಪುಣ್ಯವಂತ. ಅಪರಿಗ್ರಹ ವೃತ್ತಿ ಇದ್ದವ ಮಹಾಪುಣ್ಯವಂತ. ವಿಷಯ ಸಂಗ್ರಹದಶಿಂದ ಎಷ್ಟೋ ಹೀನ ಕೃತಿಗಳನ್ನು ಮಾಡಿ ಅದರ ಫಲ ಉಂಡಾಗ ಜನ್ಮ ಜನ್ಮಾಂತರ ತಿರುಗಬೇಕಾಗೈತಿ. ಯಾವಾಗಲೂ ಆತ್ಮನಿರೀಕ್ಷಣೆ ಮಾಡ್ಕೊತ ಬಾಳೆ ಮಾಡೋರು ಎಷ್ಟು ಮಂದಿ ಇದ್ದೀರಿ ಇದ್ರಾಗ? ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗೆ ಎಷ್ಟು ಜನ ಬಾಳೆದಾಗ ತೊಡಗಿರಿ? ಬಾಳೆ ಅಂದರೆ ಮತ್ತು ಅದು ಯಾಕ್ರಿ ಪೀಡಾ ಕೊಡಕ್ಕೆ ಹಚ್ಚೋದು ನಾನು. ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗೆ ಎಷ್ಟು ಜನ ಬಾಳೆ ಮಾಡ್ಲಿಕ್ಕತ್ತೀರಿ ಹೇಳ್ರಿ? ಹಿಂಗೆ ಬಾಳೆ ಮಾಡಿದ್ರೆ ನಿನ್ನ ವ್ಯವಹಾರನೂ ಸುರುಳಿ ಸಾಕ್ತೈತಿ. ಏನು ಇನ್ನೊಬ್ರು ಪೀಡಾ ಕೊಟ್ಟರೆ ನಿನ್ನ ಬಾಳೆ ನೆಟ್ಟಗಿರ್ತೈತೆ? ಕಡು ಲೋಭದಿಂದ ಅನ್ಯ ತುರ್ಗುನ ಮಿನ್ನುಂಟೆ ಅಂತ. ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗೆ ಎಷ್ಟು ಜನ ನೀವು ಬಾಳೆ ಮಾಡೋರದ್ರಿ ಹೇಳಿದ್ರೆ? ಹಿಂಗೆ ಬಾಳೆ ಮಾಡಿದರೆ ಸುರುಳಿ ಸಾಕ್ತೈತಿ ಜೀವನ. ಕಡುಲೋಭ ಏನು ಮಾಡ್ತೈತಿ? ಅದ ಕೆಟ್ಟ ಗುಣ, ಎಲ್ಲಕ್ಕಿಂತ ಕೆಟ್ಟ ಗುಣ. ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ಎಲ್ಲ ದುಃಖಕ್ಕೆ ಅದ ಪಾಪಕ ಬಾಪ ಕೌಣ ಹೇ ಅಂದ್ರೆ ಲೋಭ ಹೇ ಅಂತ. ಹೌದಿಲ್ಲ? ಎಲ್ಲ ಪಾಪದ ತಂದೆ ಯಾರಪ್ಪ ಅಂದ್ರೆ ಲೋಭ, ಕಡು ಲೋಭ. ಇನ್ನೂ ಹೆಚ್ಚು ಅವಶ್ಯಕತೆಗಿಂತ ಹೆಚ್ಚಿನ ನನಗೆ ಇನ್ನೂ ಬೇಕು, ಅದೇ ಪಾಪದ ತಂದೆ. ಶಿವಾನಂದ ಶಿಷ್ಯರನ್ನವರು ಜ್ಞಾನ ಗಳಿಸ್ಬೇಕು ಏನು ವಿಷಯಾದಿಗಳನ್ನು ಗಳಿಸ್ಬೇಕು? ಅಪರಿಗ್ರಹ ವೃತ್ತಿ ಉಳ್ಳವ್ರು ಎಷ್ಟು ಮಂದಿ ಇದ್ರಿ ಶಿವಾನಂದ ಶಿಷ್ಯರನ್ನವರು?
ನಾಳೆಗೆ ಇಡೋಂಗಿಲ್ಲ, ಸಾಲ ಮಾಡೋಂಗಿಲ್ಲ. ಯಾಕ್ರಿ? ಸಾಲದು ಎನ್ನಬೇಡ, ಸಾಲ ಮಾಡಬೇಡ. ಸಾಲದು ಎನ್ನಬೇಡ. ಇದ್ದಿದ್ರಾಗ ತೃಪ್ತಿ ಹೊಂದ್ಕೊಂಡಿರೋ ಕಲಿ ಅವ್ರು ಎಷ್ಟು ಮಂದಿ ಇದೆ? ಎದೃಚ್ಛ ಲಾಭ ಸಂತುಷ್ಟ ಹಾಕ್ಪ ನಮಗೆ ಇಷ್ಟರಾಗ ನಾವು ಜೀವನ ಇನ್ನೊಬ್ರು ನೋಡಿ ಅದೇನೋ ಅಂತಾರಲ್ಲ, ಸರಿಕಿದಾಗ ಸರಿಗೆ ಹಾಕ್ಕೊಂಡ್ರೆ ನೆರ್ಮಣಿ ಹಾಕಿ ನಾನು ಹಾಕ್ಕೊಂಡು ಹೊರಬೆಳಕಿ ಚರಿಗೆ ಹಾಕ್ಕೊಂಡಿದ್ಲ ಅಂತ. ಹೌದಿಲ್ಲ? ನಾನು ಅವ್ರಂಗ ಆಗ್ಬೇಕಂದ್ರೆ ಹಾಕೈತೇನೆ. ಹುಲಿ ಬಣ್ಣ ನೋಡಿ ನೈರಿ ಮೈ ಸುಟ್ಕೊಂಡಿತ್ತಂತ. ಹೌದಿಲ್ಲ? ಅವ್ರ ನಶೀಬ ಅವ್ರ ಹಿಂಬಲೆ, ನಮ್ಮ ನಶೀಬ ನಮ್ಮ ಹಿಂಬಲೆ. ಅವ್ರಂಗ ಒಬ್ರಂಗ ಒಬ್ರು ಪ್ರಾರಬ್ಧ ಇರ್ತೈತೇನೆ? ಸಾಧ್ಯನೇ ಇಲ್ಲ. ಅವ್ರಂಗ ನಾನು ಆಗ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಎಷ್ಟು ಹಾಸಿಗಿದ್ದಷ್ಟು ಕಾಲು ಚಾಚು ಅಂದಾರ. ನಾನು ದಿಮಾಕ್ ಮಾಡಕ್ಕೆ ಹೋದೆ ಅಂದ್ರೆ ಮಾಡಕ್ಕೆ ಹೋಗ್ಬೇಡ. ಎದಕ್ಕೆ ಬೇಕಾಗೈತಿ ನಮ್ಗೆ? ಅದರಿಂದ ಲಾಭ ಏನೈತಿ? ಅದನ್ನು ಮಾನ್ಯದವ್ರು ಆರಾಮದಾರನ್ನು ಕೇಳೋಕೆ. ಆರಾಮಿರಕ್ಕೆ ಬೇಕಾಗಿಲ್ಲ. ಅವು ಬಾಹ್ಯ ವಸ್ತುಗಳು ಬೇಕಾಗಿಲ್ಲ. ಅದನ್ನು ಅವ್ರು ಉಣಿಸ್ಕೊಂಡು ಆರಾಮಿಲ್ಲ. ಅದು ಸ್ವತಂತ್ರವಾಗೈತಿ. ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡು ಇದ್ದಿದ್ರೆ ಅವು ಇಲ್ಲದಾಗ ನಮ್ಗೆ ಆನಂದ ಅನುಭವಕ್ಕೆ ಬರಬಾರ್ದಾಗಿತ್ತು. ಅವು ಇದ್ದವ್ರು ಭಾಳ ಆರಾಮ ಇರ್ಬೇಕಾಗಿತ್ತು. ಕೇಳ್ಬೇಕಾರ ಅವ್ರು ಇದ್ದಾರೆ, ನಿಮ್ಮ ಊರಾಗ ಅದಾರಿಲ್ಲ ಅವನು ಭಾಳಷ್ಟು ಎಲ್ಲ ಥರದ ಅನುಕೂಲ ಇದ್ದವ್ರು ಆರಾಮದ ಕೇಳವ್ರು. ಎಲ್ಲಿ ಆರಾಮ್ ಬಿಡ್ರಿ ಅಂತ. ದೇವ್ರು ಎಲ್ಲ ಕೊಟ್ಟಾನು, ಅದ ಒಂದು ನೆಮ್ಮದಿನ ಇಲ್ಲ ನಮ್ಗೆ. ನಿದ್ದಿನ ಹತ್ತಂಗಿಲ್ಲ ಅಂತ. ಮತ್ತು ನಿದ್ದೆ ಮಾಡ್ಬೇಕಾದ್ರೆ ಏನು ಕೊಡ್ಬೇಕು ನಾವು? ಏನು ಕೊಟ್ರೆ ಹತ್ತತ್ರಿ ಅದು ನಿದ್ದೆ? ಎಷ್ಟು ರೊಕ್ಕ ಕೊಟ್ರೆ ಹತ್ತತಿ ಹೇಳ್ರಿ? ಮನುಷ್ಯನಾಗಿಂದ ಎಲ್ಲ ಅನಾತ್ಮ ವಿಚಾರವನ್ನೆಲ್ಲ ಕೈ ಬಿಟ್ಟಾಗ ಇದ್ರ ಚಿಂತೆ ಹತ್ತಿದ ಅವಾಗ ಎಲ್ಲಿ ನಿದ್ದೆ ಹತ್ತದಿಲ್ಲ. ಮನುಷ್ಯನ ಜೀವಂತ ಮನುಷ್ಯನನ್ನು ಸುಡ್ತೈತದು. ಹೌದಿಲ್ಲ? ಜೀವನ ಬೆರೆಸಿದ ಮರಣವಾಗುವುದು ಅಂದ್ರೆ ಚಿಂತೆ, ಭಾಳ ಚಿಂತೆ ಎತ್ತಿಬಿಟ್ಟೈತಿ. ಹೆಂಗೆ ಮಾಡ್ಲಿಪ್ಪ ನಾನು? ಬಿಡದನ್ನು ಬಿಟ್ಟು ಚಿಂತೆ ಬಿಟ್ಟಿರ ಕಲಿ ಆರಾಮ. ಜನ್ಮ ಜನ್ಮಾಂತರ ಅದ್ರ ಚಿಂತೆ ಮಾಡ್ಕೊತ ಬಂದಿದ್ದು. ಒಂದು ಜನ್ಮದಾಗ ಅದ್ರ ಚಿಂತೆ ಬಿಟ್ಟು ಆರಾಮಿರ ಕಲಿಯೋ ಹೇಳಿದ್ರೆ ಅದನ್ನ ಯಾಕೆ ಬಿಟ್ಟಿರೋದ್ರಿ? ಬಾಳೆ ಚಿಂತಿನ ಎಸನ್ ತೊಗೊಂಡ್ಬಿಟ್ಟೈತಿ. ಹೌದಲ್ಲ? ಹೆಸನಾದಿನ ಹಾಕೊಂಡು ಕುಂತೀವಿ, ಬಾಳೆದ ಹೆಸನ ಆಗ್ಬಿಟ್ಟ ತೊಗೊಂಡ್ಬಿಟ್ಟೈತಿ ನಮ್ಗೆ. ಅದೇ ಸುಖರ್ಬೇಕು ಅಂತ ಅದನ್ನ ನಮ್ಮಂದು ಹಂಗೆ ಆವಾಗ ಹಿಂಗೆ ಆವಾಗ ಏನಕ್ಕೆ ಹಾಕೊಂತ ಕುಂತೈತಿ. ಇದು ನಾವೊಂದು ಮಾಡೋದು ಅದು ಆಗೋದು ಒಂದು. ಯಾಕ್ರಿ? ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತ ಅಂತಾರಿಲ್ಲ. ನಾವು ಅಂತ ತಿಳ್ಕೊಂಡಿನಪ್ಪ ಹಿಂಗೆ ಆಕೈತಿ ಅನ್ನೋ ಗೊತ್ತಾಗಲಿಲ್ಲ ಬಿಡ್ರಿ. ನಮ್ಗೆ ಮೋಸ ಆಯ್ತು ಇದು. ಮ್ಯಾನ್ ಪ್ರಿಪೋಸಿಸ್ ಗಾಡ್ ಡಿಸ್ಪೋಸಿಷನ್. ದೇವ್ರೊಂದು ಮಾಡಿದ ನಾವೊಂದು ಆತ್ಮ, ನಮ್ಗೆ ಹಿಂಗೆ ಆಗ್ತಿಲ್ಲ. ಆಗಿದೆ ತಿಳ್ಕೊಂಡಂಗೆ ಆಗಲಿಲ್ಲ. ಒಂದು ಭಾವಿಸ್ಕೊಂಡಂಗೆ ಯಾವ ಆಗುದಿಲ್ಲ. ನೀ ಭಾವಿಸ್ಕೊಂಡಂಗೆ ಅಕ್ಕವನು ಹಿಂಗೆ ಕನಸು ಬೀಳ್ತೈತೆ ಅಂತ ಭಾವಿಸ್ಕೊಂಡ್ರೆ ಬೀಳ್ತೈತೇನ್ರಿ? ಹೆಂಗೆ ಕನಸೋದು ಇಲ್ಲ. ನಮ್ಮ ಕರ್ಮ ಹೆಂಗಿರ್ತೈತೆ ಹಂಗೆ ಮುಂದಿನ ನಾಳೆ ಹೆಂಗೆ ಆಕೈತಿ ಅನ್ನೋದು ನಮ್ಮ ಕರ್ಮ ಹೆಂಗಿರ್ತೈತೆ ಹಂಗೆ ಐತಿ. ಇವತ್ತಿನ ನಾಳೆ ಎಲ್ಲ ಹಿಂಗೆ ಇರ್ತೈತೆ ಅಂತ ನೀ ತಿಳ್ಕೊಂಡಿದ್ದಿ. ಯಾಕ್ರಿ? ಮತ್ತು ನಾಳೆ ಹೆಂಗೆ ಆಕೈತಿ, ಹೆಂಗೆ ಕನಸು ಬೀಳ್ತೈತಿ. ಯಾವ ಶಾಶ್ವತವಾದದ್ದಲ್ಲ. ಅಂದ ತಿಳಿದು ಉದಾಸೀನ ಆಗಿ ಎಲ್ಲದರ ಬಗ್ಗೆ ಏನೋ ಬರಲಿ, ಹೆಂಗೆ ಅನುಕೂಲಾರ ಆಗಲಿ ಪ್ರತಿಕೂಲ ಆಗಲಿ, ಅದರಿಂದ ಲಾಭ ಇಲ್ಲ. ಅದಕ್ಕೆ ಜ್ಞಾನವನ್ನು ಮಾಡ್ಕೋ. ಯಥಾರ್ಥ ನಿನ್ನ ಜ್ಞಾನ, ನೀ ಯಾರಿದ್ದೀನೋ ಅಂತ ಜ್ಞಾನವನ್ನು ಮಾಡ್ಕೊ. ನಿನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಮಾಡ್ಕೊ. ಅಂದರೆ ಏನಾದರೂ ನಿನಗೆ ಬಾಧೆ ಆಗೋದಿಲ್ಲ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಬಾಧೆ ಪಡ್ತೇವೆ. ಹಂಗಾಗ್ಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು, ಬರೀ ಅದೇ ಚಿಂತೆ ಒಳಗೆ ಹೋಗ್ತೈತಿ. ಆದದ್ದನ್ನು ನೆನಪು ಮಾಡ್ಕೊತ ಹಿಂಗೆ ಆತಲ್ಲ ನನಗೆ, ಮುಂದೆ ಹಂಗಾಗ್ಬೇಕು ಹಿಂಗಾಗ್ಬೇಕು. ಈ ನೀನು ಯಥಾರ್ಥ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಹಿಂದಿಂದು ನೆನಪು ಮಾಡೋದಿಲ್ಲ, ಮುಂದಿಂದು ನೆನಪು ಮಾಡೋದು. ಆರಾಮಿರ್ತಾನೆ. ಕಳೆದುದನೊಂದನು ನೆನೆಯುವನಲ್ಲ, ಇಲ್ಲದನೊಂದನು ಬಯಸುವನಲ್ಲ. ಹೌದಿಲ್ಲ? ಕಂಡವರೆಲ್ಲರಿಗೂ ಅಲಸೆಯುತ್ತ ಯಹನವರ ಅನುಸಂಧಾನವನರಿಯ. ಎಲ್ಲರಿಗೆ ಹೆಂಗಿರ್ತಾರೆ ಅವ್ರಂಗೆ ಇರ್ತಾನೆ. ಕಂಡವ್ರಂಗೆ ಆದ್ರೆ ತಾನು ಯಾರಂಗೂ ಆಗೋದು ತನ್ನಂಗೆ ಇರ್ತಾನೆ. ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತಿರ್ತಾನೆ. ಹೊರಗಿನ ವ್ಯವಹಾರ ನಾಟಕ ಅವ್ರು ಹೆಂಗಿರ್ತಾರೆ ಹಂಗೆ ಸುಳ್ಳಾಟ ಅದ. ಹೌದಿಲ್ಲ? ಸುಳ್ಳ ಏನು ಮಾಡೋದಿಲ್ಲ, ಸುಳ್ಳ ನೀ ನಾಟಕನ. ಇದು ಖರೆ ಅಲ್ಲ. ಸುಳ್ಳು ಅಂತ ತಿಳ್ಕೊಂಡು ಆಟ ಆಡಬೇಕು ಅಂದಾಗ ಖರೆ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಬಾಳೆದ ಆಟ ನೆಮ್ಮದಿಯಿಂದ ಇರಬೇಕನ್ನುವಂಗಿದ್ರೆ ಇದು ವಿಷಮ ಸಂಸಾರವಿದನು ಕನಸು ಎಂದವರಿ ಎಂದ.
ಕನಸಿನ ಬಗ್ಗೆ ಯಾರ ಅದ್ರ ಬಗ್ಗೆ ಚಿಂತೆ ಮಾಡ್ತಾರೇನ್ರಿ? ಹಂಗೆ ಇದ್ರ ಬಗ್ಗೆ ಚಿಂತೆ ಮಾಡೋದು ಕೈ ಬಿಡೋದು ಅಂದ್ರೆ ಆರಾಮಿರ್ತೀವಿ ನೋಡಿ. ಏನ್ ಇದು ಕರೆ ಅಂತ ತಿಳ್ಕೊಂಡಾವು ಅಡ್ಡಾಡಕೈತಿ ಯಪ್ಪ ಹ್ಯಾಂಗೆ ಮಾಡಲಿ ಉಸಿರು ಗಳಿತೈತೆ ಹಂಗ. ಅಯ್ಯೋ ಏನಾಯ್ತು ನನ್ನ ಬಾಳೆ ಇದು. ಏನ ಆಯುಷ್ಯ ಕ್ಷೀಣ ಹಾಕುವಂತ ಹೋಗ್ತೈತಿ ಉಸಿರು ಗಳಿಯಾಕೈತಿ ಅಂದ್ರೆ. ಹೌದಿಲ್ಲ? ಬೇಕಾದೈತೆ ಅಂದ್ರೆ ಈ ವಿಚಾರಣೆಯಲ್ಲಿ ಜಾಗ್ರತೆ ಇರಬೇಕು. ಧೃತಿ ಕಳ್ಕೊಬೇಡ, ಧೈರ್ಯ ಕಳ್ಕೊಳಕ್ ಹೋಗ್ಬೇಡ ಅಂತ. ಬೇಕಾದ ಬರಲಿ ಅಂತ. ಏನು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಅಂತ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತಿರ್ತಾವೆ ಸುಖ ದುಃಖಗಳು, ಅನುಕೂಲಗಳು ಪ್ರತಿಕೂಲಗಳು ಬರ್ತಿರ್ತಾವೆ. ಅದ್ರ ಕಡೆ ಗಮನ ಕೊಡದ ನಮ್ಮ ಇರುವಿನ ಕಡೆ ಲಕ್ಕ ಕೊಟ್ಟು ನಾವು ಅದೆಲ್ಲ ತಗೋಬೇಕಾಗೈತಿ. ಯಾವಾಗಲೂ ಇರುವಿನ ಅನುಸಂಧಾನ, ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಅದ. ನೀನು ಸಂಸ್ಕಾರ ಗಟ್ಟಿಯಾಗಿತ್ತು ಅಂತಂದ್ರೆ ಏನು ಬೇಕಾದ್ ಬಂದರೂ ಅವಾಗೇನು ಅನಿಸೋದು ನೋಡಿ. ಅದಕ್ಕೆ ಸಂಸ್ಕಾರ ಮಾಡ್ಕೋರಿಪ್ಪ ಅಂತ ಹೇಳೋದು. ನಿಮ್ಮ ಇರುವಿನ ನೆನಪು ಯಾವಾಗಲೂ ಉಳಿಬೇಕು. ನಿಮಗೆ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡಬೇಕು. ಅವಾಗ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ನೀ ಎಲ್ಲದನ್ನು ನೀ ತಿಳ್ಕೊಂಡು ಅದು ಕೆಡಕತ್ತಿದ್ಕೂಲೆ ಬಾಧೆ ಪಡ್ತೀವಿ. ಅದು ನಾನಲ್ಲ, ನನಗೇನು ಆಗೇ ಇಲ್ಲ ಅನ್ನೋ ತಿಳುವಳಿಕೆ ಒಳಗೆ ನೀ ಇದ್ದೆ ಅಂದ್ರೆ ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ಶರೀರದಾಗ ಏನಾರ ನನಗೆ ಆಗೈತಿ, ಮನಸ್ಸಿನಾಗ ಏನಾರ ನನಗೆ ಆಗೈತಿ ಇದು ಅಂತ ತಿಳ್ಕೊಂಡ್ಕೊಂತಿಲ್ಲ. ನೀ ಎಲ್ಲದ್ರೊಳಗಾಗೈತಿ, ನಿನ್ನೊಳಗೆ ಏನಾರು ಆಗೈತಿ ಅನ್ನೋ ಏನೂ ಆಗೇ ಇಲ್ಲ. ಇದಕ್ಕಿದ್ದಂಗೆ ಐತಿ ನಿನಗಿರು. ಯಾವ ಕಾಲಕ್ಕೂ ಬದಲಾವಣೆ ಹೊಂದದೆ ಇದಕ್ಕಿದ್ದಂಗೆ ಇದ್ದಂಥ ಇರುವನ ಅದ ನೀನದಿ ಅಂದ. ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ, ಮರ್ತದ್ದಕ್ಕೆ ದುಃಖ ಪಡ್ಲಿಕ್ಕೈತಿ. ಎಲ್ಲ ದುಃಖಕ್ಕೆ ಮೂಲ ಕಾರಣ ನಿನ್ನ ಬಗ್ಗೆ ಇದ್ದ ಅಜ್ಞಾನ. ಅದಕ್ಕೆ ಅದರ ಎಚ್ಚರಿಕೆಯನ್ನು ಮಾಡು. ಸುಖದಿಂದ ಇರ್ಬೇಕನ್ನೋಂಗಿದ್ರೆ ಇದನ್ನ ಮಾಡು. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿಕ್ಕೆ ಅಂತ ನಿಜವನ್ನ ನಾವು ತಿಳ್ಕೊಳಕ್ಕಾಗಲಿಕ್ಕೆ ಏನಾರು ತಿಳ್ಕೊಂಡು ಎತ್ತಾಗ ಹೊಂಟ್ಬಿಟ್ಟಿವಿ ನಾವು. ಅದ್ರ ಪರಿಣಾಮ ಏನಾಗೈತಿ ನೋಡ್ಕೋರಿ. ವಿರಕ್ತಿ ಬುದ್ಧಿ ಕೆಡಿಸ್ತೇವೆ ಏನ? ರಾಗ ವಿಷಯಾಸಕ್ತಿ ಬುದ್ಧಿ ಕೆಡಿಸ್ತೇವೆ. ಏನು ಬ್ರಹ್ಮವಿದ್ಯಾ ಅಂತ ವಿಷಯ ದಶೆಯಿಂದ ಕಚ್ಚು ಮಾತಾಡ್ತಿರುವಪ್ಪ ನೀವು. ಬರೇ ಅದರಾಗ ಕಾಲ ಕಳೆದು ಬರೇ ವಿಷಯ ಚಿಂತನೆದೊಳಗೆ ಆರಾಮಿರ್ಬೇಕನ್ನೋ ಹಂಗಾರೆ ಬಿಡೋದನ್ನ. ವಿಷಯದ ಸುದ್ದಿ ತೆಗಿಬೇಡ್ರಿ ಅನ್ನೋರು ಯಾರು ಅದ್ರಾಗ? ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ್ರಿಪ್ಪ, ಜಗತ್ತಿನ ಸುದ್ದಿ ತೆಗಿಬೇಡ್ರಿ ಅನ್ನೋರು ಯಾರದ್ರಿ ಹೇಳಿ? ಬರೇ ಅದ ಹೆಸರು ಬೇಕಾ ಅದ್ರಾಗ ಸುಖಬುದ್ಧಿ ಇಟ್ಟವು. ಯಾರ್ಯಾರಿಗೆ ಎದ್ರಾಗ ಸುಖಬುದ್ಧಿ ಇರ್ತೈತಿ ಬರೇ ಅದ್ರಾಗ ಕಾಲು ಕಳೀತಿರ್ತಾರ. ಅದ ಸುಖರೂಪ ಅನಿಸ್ತತಿ. ವಿವೇಕ ಇಲ್ಲದವ್ರಿಗೆ, ವಿಚಾರವಂತರು ಅದನ್ನು ಬಿಡ್ತಾರೆ. ವಿಷಯ ಚಿಂತನೆಯನ್ನು ಕೈ ಬಿಟ್ಟರೆ ಆರಾಮಿರ್ತಾರೆ. ಅದಕ್ಕೆ ತೊರೆ ಅಂತ ಹೇಳ್ಯಾರ. ವಿಚಾರವಂತರು ಆ ವಿಷಯ ಚಿಂತನೆ ಮಾಡಬೇಡಪ್ಪ, ಮಾಡಿ ಕೆಡಬೇಡ ಅಂದಾರೆ. ಏನೂ ಲಾಭ ಇಲ್ಲ ವಿಷಯ ಚಿಂತನೆ ಮಾಡೋದ್ರಿಂದ. ಅದನ್ನು ಬಿಟ್ಟಾಗ ಇದ್ರ ಆತ್ಮಚಿಂತನದೊಳಗೆ ತೊಡಗಾಕ ಬರ್ತೈತಿ ನಿನಗೆ. ನನಗೆ ಅದನ್ನ ಒಳಗೆ ಗಂಡನ್ಯಾಗ ಇಟ್ಕೊಂಡು ಇದನ್ನು ಮಾಡ್ತೇನೆ ಅಂದ್ರೆ ಮ್ಯಾಗಿನ ಮಾತಾಡ್ತೀವಿ, ಹೌದಿಲ್ಲ? ಒಳಗೆ ಅದಿತ್ತ ಅಂದ್ರೆ ಸಮಾಧಾನ ಇರ್ತೈತೆ ನಿನಗೆ. ಅದನ್ನು ಬಿಟ್ಟಾಗ ವಿಷಯ ಚಿಂತನೆಯನ್ನು ಬಿಡು, ವೈರಾಗ್ಯವನ್ನು ಹೊಂದ. ನಿಜವಾದ ವೈರಾಗ್ಯ ತ್ಯಾಗ. ವಿಷಯ ಚಿಂತನೆಯನ್ನು ಬಿಡೋದನ್ನು ಮಾಡಕ್ಕೆ ಹೋಗ್ಬೇಡ. ವಿಷಯದ ಗೊಡವಿ ಕೈ ಬಿಟ್ಟಾಗ ನಿನ್ನಲ್ಲಿ ಐತಿ ನಿನಗೆ ಆನಂದ ಅನ್ನೋದು ಅನುಭವ ಬರ್ತೈತೆ. ವಿಷಯದಲ್ಲಿ ಸುಖ ಸಿಗ್ತೈತೆ ಅಂತ ನೀನೇ ಕಲ್ಪಿಸ್ಕೊಂಡು ಯಾರು ಹೇಳಿದ್ರೆ ನಿನಗೆ ಸುಖ ಕೊಡ್ತಾವೋ ಅಂತ? ನೀನೇ ಕಲ್ಪಿಸ್ಕೊಂಡು ಬರೋಬ್ಬರಿನೋ ತಪ್ಪು ನೋಡ್ಕೊಂಡು ಏನದ ನೀ ತಿಳ್ಕೊಂಡು ತಿಳುವಳಿಕೆ ಸರಿ ಐತಿವೋ ತಪ್ಪೈತಿ ಅವು ಸುಖರೂಪ ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿ ಎಷ್ಟು ಜನ್ಮ ಆತ್ರಿ ಇದ್ರ ಬೆನ್ನು ಹತ್ತಿ ಆರಾಮಿರ್ಬೇಕಂತ. ಆರಾಮದೇನೋ ನೋಡ್ಕೊ. ಇನ್ನೂ ಎಷ್ಟು ಜನ್ಮ ಹುಟ್ಟಿ ಬಂದರೂ ಇದ್ರಾಗ ನಿನಗೆ ಬೇಕಾದದ್ದು ಸಿಗೋದಿಲ್ಲ. ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು. ಗೀತಾ ಪಾರಾಯಣ ಮಾಡಿದ ಮತ್ತೇನು ಪಾರಾಯಣ ಮಾಡೋರು ನೀವು? ಅಂತ ಒಂದು ಭಗವದ್ಗೀತಾ ಮಹಾತ್ಮ ಕೃಷ್ಣ ಹೇಳಿದ ಮಾತು ಸ್ವಲ್ಪರ ಅದನ್ನು ನೆನಪಿಗೆ ತಗೋಕು. ಒಂದೀಟಾರ ಯಾಕ್ರಿ ಒಂದಾರ ಶ್ಲೋಕ ದಿನ ಓದ್ತೀನಿ.
ಭಗವದ್ಗೀತಾ ಕಿಂಚಿದ ದೀತ ಗಂಗಾ ಜಲರವ ಕನಿಕಾಪೀತ ಅಂತ. ಒಂದರ ಒಂದರ ಶ್ಲೋಕ ಯಾಕ್ರಿ, ಅಧ್ಯಾಯ ಬೇಡ, ಪೂರ್ಣ ಅಧ್ಯಾಯ ಯಾಕ್ರಿ, ಒಂದರ ಶ್ಲೋಕ ದಿನ ಅದರ ಅಧ್ಯಯನ ಮಾಡ್ತೀನಿ. ಸಂಸ್ಕೃತ ಯಾಕೆ ಕನ್ನಡದೊಳಗೆ ಐತಲ್ಲ, ಕನ್ನಡದೊಳಗೆ ಐತಿ. ನೀ ಆ ಸಂಸ್ಕೃತ ಬಿಡೋದನ್ನ ಕನ್ನಡದೊಳಗೆ ಅದನ್ನ ಇಟ್ಟಾರಿಲ್ಲ. ಬಾಳೆಹಣ್ಣು ಸುಲಿದ್ರು ತಿನ್ನಕ್ಕೆ ಒಲ್ಲೆ ಅಂದ್ರೆ ಹೆಂಗ್ರಿ? ಸುಲಿದ ಬಾಳೆಹಣ್ಣು ಮಾಡ್ಯಾರಲ್ಲ, ಅನುವಾದ ಐತಿಲ್ಲ, ಅದ್ರ ಕಡೆ ಲೆಕ್ಕ ಕೊಡಲ್ಲ. ಏನು ಸಂಸ್ಕೃತ ಬಾಯಾಗ ಹೊಳ್ಳಲಿಲ್ಲ ಅಂದ್ರೆ ಅದೇ ಆಗ್ಬೇಕಾಗಿತ್ತು ನಮಗೆ. ಅದನ್ನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ, ಬಿಡವನು. ಯಾಕೆ ವಿದ್ಯಾರ್ಥಿ ನಿನಗೆ ನೀಗ್ಲಿಕ್ಕೆ ಅಂದ್ಬಿಟ್ಟು ಇಲ್ಲದ ಇದನ್ನು ಮಾಡಕ್ಕೆ ಹೋಗೋಣ. ಸರಳ ಇದ್ದದ್ದನ್ನು ಯಾಕ್ರಿ ಅದ್ರ ಕಡೆ ಲೆಕ್ಕ ಕೊಡಲ್ಲ. ಸುಲಿದ ಬಾಳೆ ಹಣ್ಣಿನ ಅಂದದಿ, ಕಳೆದ ಶಿಬುರಿನ ಕಬ್ಬಿನ ಅಂದದಿ, ಸುಲಭವಾಗಿ ಲಲಿತ ಕನ್ನಡದೋಳು ತನ್ನ ತಿಳಿದರೆ ಸಾಲದೆ ಸಂಸ್ಕೃತದೋಳು ಇನ್ನೇನು ಓದು ಅಂದಾರಿಲ್ಲ ಮಹಾಲಿಂಗರಂಗ ಕವಿಗಳ. ಅಗದಿ ಸರಳ ಇದ್ದದ್ದನ್ನು ಅವೆಲ್ಲ ಎದಕ್ಕೆ ಬೇಕಪ್ಪ ನಿಮ್ಗೆ? ಸಂಸ್ಕೃತ ಇದು ನಿನಗೆ ಬರಲಿಲ್ಲ, ಬಿಟ್ಟು ಬಿಡೋದು. ಏನು ಯಾವ ಭಾಷೆನ ಬೋಧಿಸ್ತತಿ. ಭಗವದ್ಗೀತಾ ಅದನ್ನ ಹೇಳ್ತತಿ. ಸ್ವಲ್ಪರ ಅದನ್ನ ಇದೆ ಭಗವದ್ಗೀತಾ ಅಂದ್ರೆ ಇದೆ ನಿನ್ನ ಬಗ್ಗೆ ಹೇಳೋದು. ನಿನ್ನ ಇರುವಿನ ಬಗ್ಗೆ ಅದು ಎಚ್ಚರಿಕೆ ಕೊಡ್ತದೆ. ಕೃಷ್ಣ ಹೇಳಿದ ಮಾತು ಅರ್ಜುನನಿಗೆ ಹೌದಿಲ್ಲ. ಬರೀ ವಿಶೇಷಂಗರ ವೃತ್ತಿಯೊಳಗೆ ಕೂತ್ರೆ ಶಿವಾನಂದರ ಪೂಜೆ ಹಿಡಿದಿದ್ರೆ ಲಾಭ ಏನು? ಪೂಜಾ ಹಿಡಿದಿರು ಏನು, ಪುಕ್ಕ ಹಿಡಿದಿರು ನೀವು? ಗಣೇಶನ ಬಾಳ್ಯಾಕೆ ಸಂಕಟ ಅಂತಿರೋ ಏನು ಎಚ್ಚರಿಕೆಯನ್ನು ಬಾಳ್ಯಾಕೆ ಸಂಕಟ ಅಂತಿರೋ ನೀವು? ಎಚ್ಚರಿಕೆ ಆದ್ರೆ ಕನಸಿನ ಬಾಳೆ ಎಲ್ಲ ಸುಳ್ಳು ಅಂತ ತಿಳಿತೈತಿ, ಅದ್ರ ಬಗ್ಗೆ ಚಿಂತೆ ಇರೋದಿಲ್ಲ. ಹಂಗೆ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದ್ಮ್ಯಾಗ ಈ ವ್ಯವಹಾರಿಕ ಎಚ್ಚರಿಕೆ ಬಾಳೆ ಇದು ಸುಳ್ಳಾಗಿ ಹೋಗ್ಬಿಡ್ತದೆ. ಇದು ಸತ್ಯ ಅಲ್ಲ ಅನ್ನೋದು ಅವಾಗ ಇದ್ರ ಚಿಂತೆ ಕಡಿತೈತಿ ನೋಡಿ. ಅದಕ್ಕೆ ಪಾರಮಾರ್ಥಿಕ ಎಚ್ಚರಿಕೆಯನ್ನು ಮಾಡ್ಕೊರಪ್ಪ, ಎಚ್ಚರ ಆಗ್ರಿ, ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡ್ರೆ ಇದು ಎಲ್ಲ ಸುಳ್ಳು ಅನ್ನೋದು ಹೊಳಿತೈತಿ ನೋಡಿ. ಏನು ಅದು ಎಚ್ಚರ ಇಲ್ಲದಕ್ಕೆ ನಾವು ಇದ ಖರೆ ಅಂತ ತಿಳ್ಕೊಂಡು ಇದ್ರ ಬೆಂಡ್ ಹತ್ತೀವಿ. ಏನು ಎಚ್ಚರಗೊಳಿಸಿರೋ ಎಚ್ಚರ ಆಗವ್ರು ಎಲ್ಲಿದ್ದೀರಿ? ಎಷ್ಟು ಮಂದಿ ಇದ್ರಿ ಹೇಳ್ರಿ? ಕಾಲಕ್ಕೆ ಮಹಾತ್ಮರು ಎಚ್ಚರ ಆಗಿರಪ್ಪ, ಜಾಗೃತ. ನೀವು ಯಾರು, ನಿಮ್ಮ ನಿಜ ಸ್ವರೂಪ ಏನೈತಿ ಅನ್ನೋದ್ರ ಬಗ್ಗೆ ಶ್ರವಣ ಮಾಡ್ರಿ, ಶೃಣ್ವಂತು ಕೇಳ್ರಿ ನಿಮ್ಮ ಬಗ್ಗೆ. ಶೃಣ್ವಂತು ಅಮೃತಸ್ಯ ಪುತ್ರ ಜಾಗ್ರತ ಉತ್ತಿಷ್ಠಿತ ಪ್ರಾಪ್ಯವರ ನಿಬೋಧತ. ಎಚ್ಚರ ಆಗ್ರಿಪ್ಪ, ನೀವು ಅಮೃತ ಸ್ವರೂಪಿಗಳಿದ್ದೀರಿ, ದೇವರೇ ಇದ್ದೀರಿ ಅನ್ನೋದನ್ನು ತಿಳ್ಕೋರಿ. ನಾನ ಸಾಯವ ನಾನ ಹುಟ್ಟವ ಅಂತ ನೀ ತಿಳ್ಕೊಂಡು ಕುಂತಿಯಲ್ಲ. ನೀ ಏನಿದ್ದೆ ಅದನ್ನು ಬಿಟ್ಟು ಎಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲ. ನಿನ್ನ ಇರುವಿಕೆಗೆ ಏನೂ ಆಗಿಲ್ಲ, ಏನೂ ಆಗುವುದೂ ಇಲ್ಲ. ಇದು ತೋರಿಕೆ ಇದಕ್ಕಿದ್ದಂಗೆ ಇರುವುದಿಲ್ಲ, ಇದು ವಿಕಾರ ಆಗಿ ನಾಶ ಆಗಿ ಹೋಗುವುದಿಲ್ಲ. ಇದನ್ನು ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಕೆಟ್ಟು ಹೋಗುವುದಿಲ್ಲ. ಈ ಕೆಟ್ಟು ಹೋಗುವಂಥ ವಸ್ತುಗಳನ್ನು ಅವಲಂಬಿಸಿಕೊಂಡು ಎಂದು ಸುಖ ಹೊಂದವ ನೀನು? ಇದನ್ನ ತೀಡ್ಯಾಡ್ದು ಮಾಡಕೊಂತ ಹೊಂಟಿ. ಬರೇ ಇದ್ರಾಗ ಕಾಲ ಕಳಿತೀರಲ್ಲ, ಗೊಗ್ಗೊಡ್ರಿ ಅಂತಿದ್ರು. ಬರೀ ಶರೀರ ತೀಡ್ಯಾಡೋದು ಅತಿ ಎಷ್ಟು ತಿದ್ದಾಡಿದ್ರು ಇದನ್ನು ಹೇಸಿಗೆ ಕೊಟ್ರಿ ಯಾಕ್ರಿ? ಕೆಟ್ಟ ವಿಕಾರ ಕೋತ ಹೊಂಟೈತಿ ನೋಡ್ಕೊರಿ. ನಿನ್ನಿದು ಇವತ್ತಿಲ್ಲ, ಇವತ್ತಿನ ನಾಳಿಲ್ಲ. ನಾ ಹಂಗದೇನ ತಿದ್ದಾಡ್ತಿ ಹಂಗೆ ಏನಾಗಿ ನೋಡ್ಕೋ. ಹೊಳ್ಳಿ ಹೆಂಗೆ ವಿಕಾರ ಕೋತ ಹೊಂಟೈತಿ ಗೊತ್ತಾಗದಂಗೆ. ಕ್ಷೀಣ ಕೋತ ಹೊಂಟೈತಿ ಶರೀರ ಹೌದಿಲ್ಲ. ಅದು ಕ್ಷಯ ಆಗಿ ಹೋಗುದು, ನಾಶ ಆಗಿ ಹೋಗುದು ಶರೀರ ಇದೆಲ್ಲ. ಆದ್ರೆ ನೀನು ಅದನ್ನ ನೋಡಾವ, ನಿನಗೇನೂ ಆಗಿಲ್ಲ ಅನ್ನೋದನ್ನು ತಿಳ್ಕೊ. ನಾ ಏನೂ ಆಗೇ ಇಲ್ಲಲ್ಲ, ನನಗೆ ಅರಿವು ನಾನದೇನೆ. ನೀ ತಪ್ಪು ತಿಳುವಳಿಕೆಯಿಂದ ನಾನು ನಾಶ ಆಗುದು ನಾನು ತಿಳ್ಕೊಂಡೆ. ಹುಟ್ಟುವುದು, ಸಾಯುವುದು, ವಿಕಾರ ಹೊಂದುದು ನಿನ್ನಲ್ಲಿ ಅಲ್ಲವು. ನಿನ್ನಲ್ಲಿ ಇವು ಯಾವುವೂ ಇಲ್ಲ. ನೀನು ಯಾವಾಗಲೂ ಇದ್ದವ, ಎಲ್ಲವನ್ನ ಅರಿತಕ್ಕಂಥವ ಮತ್ತು ಸುಖರೂಪ ಆಗಿರ್ತಕ್ಕಂಥ ವಸ್ತುನ ನೀನದಿ. ಅದು ಏನಿದ್ಯಾ ಅದನ್ನು ಬಿಟ್ಟೇ ಎಲ್ಲದನ್ನು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಅಲ್ಲೋ ನೀನು.
ಇದನ್ನು ತೆಗೆದು ಹಾಕೋದರಿಂದ ಇದನ್ನು ಎಚ್ಚರಿಕೆ ಕೊಡಬೇಕಾಗೈತಿ. ನಿನಗೆ ಅಧ್ಯಾತ್ಮದ ವ್ಯವಸಾಯ ಅದರ ಸಂಬಂಧ ಐತಿ. ಆರೋಪಿತ ಭಾವ ತೆಗೆದು ಹಾಕುವುದರಿಂದ ದೇಹದ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡು. ಅಂದಾಗ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಇಲ್ಲಾಂದ್ರೆ ಮತ್ತೂ ಬಾಧೆ ಪಡ್ತೀನಿ ಇದನ್ನು ಮಾಡಲಿಲ್ಲ ಅಂದ್ರೆ. ಈಗ ಮನುಷ್ಯನ ಜನ್ಮದಾಗ ಈ ಲಾಭವನ್ನು ಮಾಡ್ಕೋ. ವಿಷಯದ ಆಶಾ ಸಂಬಂಧ ಎಷ್ಟು ಹೀನ ಕೃತಿಗಳನ್ನು ಮಾಡ್ತೀರಿ. ಮಾಡಿದಿಂದ ಅದರ ಫಲ ಉಣ್ಬೇಕಾದ್ರೆ ಜನ್ಮ ಜನ್ಮಾಂತರ ತಿರುಗಬೇಕೈತಿ. ತಪ್ಸಕ್ಕಾಕತ್ತೇನ ಮಾಡಿದ ಮ್ಯಾಗ ಅದನ್ನ ಸಟಕ್ಕನ ಮಾಡಿಬಿಡ್ತೀವಿ. ಆ ವಿಷಯದ ಆಶಾ ಸಂಬಂಧ ಹೀನ ಕೃತಿಗಳನ್ನು ತೊಂದರೆ ಕೊಡ್ತಿಲ್ಲ, ಪಾಪ ಕೃತಿಗಳನ್ನು ಮಾಡ್ತಿಲ್ಲ. ಇಂಥೇಳಿ ಪ್ರಾಯಶ್ಚಿತ್ತ ಪಡ್ಬೇಕಾಕತಿ. ಶಿವಾನಂದರ ಅಂದ್ರೆ ಜ್ಞಾನ ನಿಧಿನೋ ಏನು ವಿಷಯ ನಿಧಿನೋ ಅವರು. ಅದನ್ನು ಯಾಕೆ ಗಳಿಸಬಾರ್ದು? ಆ ಸಂಪತ್ತನ್ನು, ಜ್ಞಾನ ಸಂಪತ್ತನ್ನು. ಇದು ವಿಶೇಷ ಸಂಪತ್ತು ಏನು ಮಾಡೋದು? ಇದು ಎಷ್ಟೊತ್ತಿಂದ 3 ದಿನದ ಶಾಂತಿ ಹೌದಿಲ್ಲ? ಇದ್ದದ್ದನ್ನು ಕಾಣದ ಕುಂತಿ, ಸಮಾಧಾನ ಶಾಂತಿ ಇಲ್ದಂಗೆ ಕುಂತಿ ಅಂತ ಇರಲ್ಲ. ಆತ್ಮನ ಕಾಣದ ನೀ ಕುಂತಿ ಅಂತ. ಇದ ಸುಖರೂಪ ಅನಿಸ್ತತಿ. ಇದು ಸುಖರೂಪ ಅಲ್ಲ. ಎಷ್ಟು ಗಳಿಸಿದ್ರು ಅದು ಸುಖ ನಿನಗೂ ಕೊಡೋದಿಲ್ಲ. ಅಬಲರಿಗೆ, ಅಂಗಹೀನರಿಗೆ ಸಹಾಯ ಮಾಡ್ಬೇಕನ್ನೋ ಬುದ್ಧಿ ಐತಿನ? ಕಷ್ಟದಲ್ಲಿರೋರಿಗೆ ಇನ್ನೊಬ್ಬರಿಗೆ ಹಿತ ಮಾಡೋ ಬುದ್ಧಿ ಎಲ್ಲಿ ತನಕ ನಮಗೆ ಬರುದಿಲ್ಲ ಅಲ್ಲಿ ತನಕ ನಮ್ಮ ಉದ್ಧಾರ ಆಗೋದಿಲ್ಲ ನೋಡ್ರಿ. ಪ್ರತಿ ದಿವಸ ಎದ್ದಿಂದ ಮಲಗುವವರೆಗೂ ಆತ್ಮನಿರೀಕ್ಷಣೆ ಮಾಡೋರು ಎಷ್ಟು ಮಂದಿ ಇದ್ದೀರಿ ಇದ್ರಾಗ? ನಮ್ಮ ಬಗ್ಗೆ ನಾನು ಯಾರು, ನಮ್ಮ ನಿಜ ಸ್ವರೂಪ ಏನು, ಎಚ್ಚರಾದ ಕುಲೆ ನೆನೆಯುವುದು ಅನುದಿನ. ಎಚ್ಚರಾದ ಕುಲೆ ಇದನ್ನು ನೆನಪು ಮಾಡೋ ನಾನು ಯಾರು, ನನಗೂ ಇದಕ್ಕೂ ಏನು ಸಂಬಂಧ ಅದ? ಏನನ್ನು ಅವಲಂಬಿಸ್ಕೊಂಡಾಗಿರ್ತಾವು? ಎಲ್ಲಿ ತನಕ ಇವು ಇರ್ತಾವು? ನಾ ಕಾಯಮದೇವು, ಇವು ಕಾಯಮದವು. ಯಾವಾಗಲೂ ಇದ್ದದ್ದು ನಾವು. ಇದನ್ನು ನಡಬರ್ಕು ಬಂದದ್ದು. ಇವು ಬರೋಕ್ಕಿಂತ ಮೊದಲು ನಾನು ಅದೇನಲ್ಲ, ಇವು ಆದ್ಮ್ಯಾಗೂ ನಾ ಇರ್ತೇನೆಲ್ಲ. ಇವು ನಿನ್ನೆ ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ನಾನು ನಿನ್ನೆನೂ ಇದ್ದೀನಿ, ಇವತ್ತು ಅದೇನೆ, ಮುಂದೆ ನಾ ಇರ್ತೇನೆ. ಯಾವಾಗಲೂ ಇರುವಂಥ ವಸ್ತು ನಾನು. ಅದಕ್ಕೆ ಇದರ ಬಗ್ಗೆನೇ ನಾವು ನೆನೆಯುವುದನ್ನು ದಿನ ಉದಯ ಕಾಲದ ಎಚ್ಚರಿಕೆಗಳು. ಎಚ್ಚರಾದ ಕೂಡಲೇ ವಿಚಾರದ ಆತ್ಮ ವಿಚಾರದೊಳಗೆ ಕಾಲ ಕಳಿಬೇಕು. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಬರೀ ಅನಾತ್ಮ ಚಿಂತನದೊಳಗೆ ಕಳೆದ ತೋರೆಡುವುದ್ರ ಸದಸ್ಯಿಂದ ಅದಾಗಿಂದ ಹೇಳಕ್ಕೆ ಶುರು ಮಾಡ್ತೀವಿ, ಅಯ್ಯೋ ಏನು ಮೋಸ ಆತೀವೋ ಯಪ್ಪ ನನಗೆ. ಎಚ್ಚರಗೊಳಿಸುತ್ತಿಲ್ಲೋ ನಿನಗೆ, ಇದನ್ನು ನಂಬಬೇಡ ಅಂತೇಳಿ. ಅಸ್ಥಿರವಾದದ್ದು ಸ್ಥಿರವಾದದ್ದು ಯಾವುದೈತಿ ಅದನ್ನು ನಂಬ. ಇವು ಯಾವ ಇಂದ್ರಿಯಗಳಿಗೆ ಗೋಚರ ಆಗುವ, ಮನಸ್ಸಿಗೆ ಗೋಚರ ಆಗುವುದು ಯಾವುದು ಸ್ಥಿರವಾದದ್ದು ಅಲ್ಲಿವೆಲ್ಲ. ಅದಕ್ಕೆ ವ್ಯಾಪಾರ ಬದ್ಧ ಮಾಡ. ಮೋಸ ಐತಿ ಅದ್ರಾಗ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅಲ್ಲ, ಮೋಸ ಅದ. ಮೋಸ ಐತಿ ಅನ್ನೋದು ಹೊಳಿವಲ್ಲ ನಮ್ಗೆ. ಯಾವ ಇದ್ದಕ್ಕಿದ್ದಂಗೆ ಇರುವುದಿಲ್ಲ ಅದ. ಅವು ಸುಖರೂಪ ಅನಿಸ್ತಾವ. ಯಾಕ್ರಿ? ಅದು ಒಂದಕ್ಕಿಲ್ಲ ಹಿಂದಗಡೆ ನಿರಾಶೆ ಆಕೈತಿ ನಿನಗೆ. ಏನು ಮರ ಪಸಿಗೆ ಬಿದ್ನಪ್ಪ ನಾನು, ಮೋಸ ಆತಪ್ಪ ಇದು ಮಾರೆ, ಏನು ಮೋಸ ಆತವ ಇದು ಅಂತ. ಏನು ನಂಬಿನಿ ನಾನು, ಸುಖ ಕೊಡ್ತಾವಂತ ನಂಬಿನಲ್ವ. ಕೆಟ್ಟ ಹೋಗ್ತಾವ ಇವೆಲ್ಲ. ಹೌದಿಲ್ಲ? ಇದು ಹೊಳಿವಲ್ಲಲ್ಲ. ಜಗತ್ತಿನ ವಸ್ತುಗಳು ಯಾವುವು ನಮಗೆ ಸುಖ ಕೊಡೋದಿಲ್ಲ. ಅದಕ್ಕೆ ಅದನ್ನು ಅವಲಂಬನೆ ಮಾಡಕ್ಕೆ ಹೋಗಬೇಡ. ಅದು ಸುಖ ಏನನ್ನೂ ಅವಲಂಬಿಸ್ಕೊಂಡಲ್ಲ. ಯಾವ ವಸ್ತುಗಳನ್ನು ಯಾವುದೇ ವ್ಯಕ್ತಿಯನ್ನು, ಯಾವುದೇ ವಸ್ತುವನ್ನು ಅವಲಂಬಿಸ್ಕೊಂಡಿಲ್ಲ. ನಾವು ಇವನ್ನ ಅವಲಂಬಿಸ್ಕೊಂಡು ಸುಖ, ಈ ಶರೀರ ಹಿಡ್ಕೊಂಡು ಸುಖ ಹೊಂದಬೇಕು ಅಂತ ಹೊಂಟೀವಿ. ಈ ಶರೀರದಿಂದ ಮತ್ತೊಂದು ಶರೀರ ಹಿಡ್ಕೊಂಡು ಹೆಂಡತಿ ಸುಖ ಕೊಡ್ತಾಳು, ಗಂಡ ಸುಖ ಕೊಡ್ತಾನು, ಮಕ್ಕಳು ಸುಖ ಕೊಡ್ತಾವು, ಅವನ್ನ ಅವಲಂಬಿಸ್ಕೊಂಡು ಸುಖ ಹೊಂದಬೇಕಂತ ಹೊಂಟೀವಿ. ಅವಲಂಬಿಸ್ಕೊಂಡೇ ಅಲ್ಲೀಗ ಶರೀರ ಆರಾಮದೇನ ಅಂತಂದ್ರೆ ಇದನ್ನು ಅವಲಂಬಿಸ್ಕೊಂಡವ್ರು ಯಾರು ಆರಾಮದಾರ? ಯಾವಾಗ ಕೈ ಕೊಟ್ಟು ಹೋಗುವ ನಾವೆಲ್ಲ.
ನಾವು ತಿಳ್ಕೊಂಡೇವಿ ಹಿಂಗೆ ಇರ್ತಾವೆ, ಹಿಂಗೆ ಇಟ್ಕೊಳಕ್ಕಾಕತ್ತೇನೆ ಕೆಟ್ಟದಂಗೆ, ವಿಕಾರ ಆಗದಂಗೆ, ಮುದುಕ ಆಗದಂಗೆ. ಯಾಕ್ರಿ ಎಷ್ಟು ಇದ್ರ ಬಗ್ಗೆ ಗಟ್ಟಿ ಹಿಡ್ಕೊಂಡು ಕುಂತಿಯಲ್ಲೋ, ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಈ ಕೆಟ್ಟು ಹೋಗುವಂಥ ವಸ್ತುಗಳನ್ನು ಏನು ಭರೋಸದವು ಉಪಾಯವು ಅಂತ. ನಂಬದಿರು ನೆಚ್ಚದಿರು, ಇವು ಅದನ್ನು ನಂಬಕ್ಕೆ ಹೋಗಬೇಡ ಅಂತ. ಏನು ಭರವಸೆ ಇದೆ ಅಂತ ನಂಬಿಕೊಂಡು ಕುಂತೀವಿ. ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು ಅಂತ. ಏನು ಭರವಸೆ ಐತೆ ಅಂತ ಇವ್ರ ಮ್ಯಾಗ ವಿಶ್ವಾಸ ಇಟ್ಕೊಂಡು ಕುಂತಿರುವ ನೀವು. ಯಾವ ಹೊತ್ತಿನಾಗ ಹೊಕ್ಕವ ಹೇಳಕ್ ಬರ್ತಲ್ಲ ಅವರೆಲ್ಲ. ಏನು ಅದಕ್ಕೆ ನಿನ್ನಲ್ಲಿ ವಿವೇಕ ಜಾಗೃತ ಆಗ್ಬೇಕು. ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ನೀನು ಬಾಧೆ ಪಡೋದು, ನೀನು ಇಲ್ಲಾಂದ್ರೆ ಮತ್ತು ಬಾಧೆ ಪಡೋದು ತಪ್ಪೋದು ನೀನು. ಆ ವಿವೇಕ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ನಾವು ಈ ಸತ್ಸಂಗದೊಳಗೆ ತೊಡಬೇಕಾಗಿದೆ. ಯಾರಲ್ಲಿ ವಿವೇಕ ಜಾಗೃತ ಆಕೈತಿ ಅವ ನಿತ್ಯವಾದದ್ದು ಯಾವುದು ಅನಿತ್ಯವಾದದ್ದು ಯಾವುದು ಅನ್ನುವಂಥ ತಿಳುವಳಿಕೆ ಅವನಲ್ಲಿ ಜಾಗೃತ ಆಕೈತಿ. ಅವ ತೋರ್ ಎಡಗೋದ್ರ ಸಂಬಂಧ ಚಿಂತೆ ಮಾಡಕ್ಕೆ ಹೋಗುದು. ಏನಾಗೋದೆಲ್ಲ ಅಲ್ಲದ್ರೊಳಗಾಗೈತಿ, ನನ್ನೊಳಗೆ ಏನೂ ಆಗಿಲ್ಲ, ನೀವು ಅನುಭವ ಆಕೈತಿ. ಅವಾಗ ಬಾಧೆ ಆಗೋದಿಲ್ಲ. ಸಣ್ಣ ಪ್ರಾಣಿಗೆ ಅದಕ್ಕಿಂತ ಸಣ್ಣಾಗಿ ನಡ್ಕೊಳಕ್ ಕಲ್ಪು. ಸೌಕಾರಿಕೆ ಐತಿ, ಅಧಿಕಾರ ಐತಿ ಅಂತ, ಬಲ ಜನಬಲ ಐತಿ ಅಂತ ಮಂಗಿನಂಗೆ ಮಾಡಿದ ನಡಿತೈತಿ ಅಂತ ಹೇಳಿ ಮಾಡಕ್ಕೆ ಹೋಗಬೇಡ. ಹೌದಿಲ್ಲ? ಈಗ ಮಾಡಿದೆ ಅಂದ್ರೆ ನಾಳೆ ಅವ್ರು ನಿನ್ನ ಯಾಕ್ರಿ ಅದ್ರ ಫಲ ನೀವು ಉಣ್ಬೇಕಾಕೈತಿ. ಈಗ ಇನ್ನೊಬ್ಬರಿಗೆ ನೀ ಪೆಟ್ಟು ಹಚ್ಚಿದ ಅವ್ರು ನಿನಗೆ ಪೆಟ್ಟು ಹಚ್ತಾರೆ. ನೀವು ಮಾಡಕ್ಕೆ ಹೋಗ್ಬೇಡ, ಯಾರು ಕೂಡ ವೈರತ್ವ ಕೊಡ್ಕೊಳಕ್ಕೆ ಹೋಗ್ಬೇಡ, ಮೋಸ ಮಾಡಕ್ಕೆ ಹೋಗ್ಬೇಡ, ವಂಚನೆ ಮಾಡಕ್ಕೆ ಹೋಗ್ಬೇಡ. ನೀ ಶಾಣ್ಯ ಅಂತ ತಿಳ್ಕೊಂಡು ಇನ್ನೊಬ್ಬರು ಹೆಂಗೆ ಮಾಡಿದ್ ನೋಡವ್ರನ್ನಂತ ನಿನ್ನ ವಂಚನೆ ನೀನು ಮಾಡ್ಕೊಂಡಾಗ ವಿಷಯದ ಆಸಕ್ತಿಯಿಂದ ಪಾಪ ಕೃತಿಗಳು ಜರುಗ್ತಾವಿಲ್ಲ. ಆಸಕ್ತಿ ಇರಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಯಾಕೆ ತೊಂದರೆ ಕೊಡಕ್ಕೆ ಹೋಗ್ಕಂಡ್ರಿ ಅವ. ಶಿವಾನಂದ ಶಿಷ್ಯರನ್ನವ್ರು ಇನ್ನೊಬ್ಬರಿಗೆ ಪೀಡಾ ಕೊಡದ ಬಾಳೆ ಮಾಡೋರು ಎಷ್ಟು ಮಂದಿ ಎದುರಿದ್ರು ಅವ್ರು. ಇದ್ದುದ್ರಾಗ ತೃಪ್ತಿ ಹೊಂದ್ಕೊಂಡು ಇರೋರು ಎಷ್ಟು ಮಂದಿ ಇದ್ರೆ ಇಲ್ಲದನ್ನ ನಮ್ಗೆ ಅದು ಬೇಕು ಇದು ಬೇಕಂತ ಪೀಡಾ ಕೊಡಾಕಸ್ತದೆ. ಅದು ವಿಷಯದ ಆಶಾ ಹೆಂಗೆ ನಾವು ಮುಂದುವರಿತೇವೆ ಅದ್ರಾಗ ಮತ್ತಟು ಅದು ನಮಗೆ ಹೆಚ್ಚಿನ ಸಂಕಟನ ಕೊಡ್ತದೆ. ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡು ಇರಾಕ್ ಕಲಿಬೇಕು. ಇದ್ದೇ ಬಿಡ್ತೈತಿ, ನಮ್ಮ ಬುತ್ತಿ ಕಟ್ಕೊಂಡು ಬಂದಿರ್ತೇವೆ ನಾವು. ಏನು ಇರ್ತೈತಿ ಅದನ್ನು ಊಟ ಮಾಡಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ನಮ್ಮ ಪ್ರಾರಬ್ಧಕಾರ ಭೋಗ ಏನಿರ್ತೈತಿ ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡು ನಮ್ಮ ಕೆಲಸ ಏನಪ್ಪ ಬಂದದ್ದು ಏನು, ನಾವು ಎದಕ್ಕೆ ಬಂದೇವಿಲ್ಲಿ, ಬರೀ ಆ ವಿಷಯ ಸಂಗ್ರಹ ವಿಷಯ ಭೋಗ ಮಾಡ್ಕೊತ ಹೋಗುದಲ್ಲ. ಅದ್ರಾಗ ಸುಳ್ಳ ವ್ಯರ್ಥ ವೇಳೆ ಕಳಿತೀನಿ. ಅದು ಅದರಿಂದ ನಿನಗೇನೂ ಲಾಭ ಇಲ್ಲ. ನಿನ್ನ ಜೀವನ ನೀ ತಿಳ್ಕೊಳ್ಳೋ ಸಂಬಂಧ ಇಲ್ಲಿ ಮನುಷ್ಯನ ಶರೀರ ಧಾರಣ ಮಾಡಿದ್ದು ನಾವೆಲ್ಲ ಇಲ್ಲಿ ಎದಕ್ಕೆ ಬಂದೇವನು ಸುದಕ್ಕೆ ಖಬರಿಲ್ಲ ನಾವು. ಈ ಕಪಟದ 3 ಅವಸ್ಥೆಗಳು ಏನದಾವಲ್ಲ ಇವನು ತೋರ್ದಂಗೆ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು ನೋಡ್ರಿ. ಇವು ಮೋಸದ ಅವಸ್ಥೆಗಳು. ಇವು ಒಂದು ಅವಸ್ಥೆ ಒಳಗೆ ಒಂದು ಅವಸ್ಥೆ ಇಲ್ಲ. ಮತ್ತು ಯಾವ ಅವಸ್ಥಾನೂ ನಿನಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ ಅವು, ಇದ್ದಕ್ಕಿದ್ದಂಗೆ ಇರೋದಿಲ್ಲ ಅವು. ಈ 3 ಅವಸ್ಥೆಗಳನ್ನು ಅಡಗಿಸಿ ತೋರ್ದಂಗೆ ಮಾಡ್ಕೋ. ಎಂದೆಂದೆಂದೆಂದು ಇದು ನೆನಪಿಗೆ ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ಅದಕ್ಕೆ ಆ ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡ್ಕೋ. ಪ್ರಯತ್ನ ಮಾಡಿರಾಕೈತಿ. ಅಭ್ಯಾಸ ಯೋಗದ ಇದನ್ನು ತೋರ್ದಂಗೆ ಮಾಡ್ಕೊಳಕ್ಕೆ ಬರ್ತೈತಿ. 3 ಅವಸ್ಥೆಗಳನ್ನು ತೋರ್ದಂಗೆ ಮಾಡ್ಕೊಂಡಾಗ ಆವಾಗ ತೂರ್ಯ ಪದ ಅಂದ್ರೆ 4ನೇ ಅವಸ್ಥೆ ನಿನಗೆ ಅನುಭವ ಬರ್ತದೆ. ಸುಖಿಗಳಾದವರೆಲ್ಲ ಮಹಾತ್ಮರು ಇನ್ನೊಬ್ಬರು ಪೀಡಾ ಕೊಡ್ಕೊಂತ ಅಡ್ಡಾಡಿದ್ರೇನ್ರಿ ಅವ್ರು? ವಿಷಯದ ಆಶಯ ಕಡಿಮೆ ಮಾಡ್ಕೊಂತ ಹೋದಾಗ 2ನೇದವ್ರಿಗೆ ಪೀಡಾ ಕೊಡೋದು ಪ್ರಸಂಗ ಯಾಕೆ ಬರ್ತೈತಿ? ವಿಷಯದ ಆಸಕ್ತಿನ ನೋಡ್ರಿ ಎಲ್ಲ ನಮ್ಮ ತೊಂದ್ರೆ ಕೊಡಕ್ಕೆ ಹಚ್ಚೋದು. ಅದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾನು ತೊಂದರೆ ಆಗಣೋ ಸಿಕ್ಕೊಂಡು ಒದ್ದಾಡಕ್ಕೆ ಹಚ್ತೈತೆ ಅದು.
ವಿವೇಕದಿಂದ ನಾವು ವೈರಾಗ್ಯ ಪಡಿಬೇಕಾಗ್ತದೆ. ಮೂರೂ ಶರೀರ ತೋರಿದ ಮೀರಿ ತೂರಿದೊಳಗೆ ಮೀರಿಬೇಕಾಗ್ತದೆ. ದೊಡ್ಡ ಮನೆತನದವರಾದ್ರೆ ಎಣ್ಣೆದವ್ರು ಪಿಡ ಕೊಟ್ಕೊಂತ ಅಡ್ಡಾಡೋದನ್ನು. ನಿನ್ನ ಬಾಳೆ ಎಲ್ಲ ಒಂದು ಅವಸ್ಥೆ ಒಳಗಷ್ಟೇ ಅದು, ಎಚ್ಚರಿಕೆ ಒಳಗಿನ ಬಾಳೆ ಅದ. ಈ ಎಚ್ಚರ ಅಂದ್ರೆ ದುಃಖದ ಸಂಕಟ. ಎಚ್ಚರಿಕೆ ಅವಸ್ಥೆ ಯಾರಿಗೆ ಸುಖ ಕೊಟ್ಟತಿ ಹೇಳ್ರಿ? ಹಂಗಾರೆ ಈ ಸುಖ ಕೊಡುವ ಅವಸ್ಥೆ ಯಾವುದು ನೋಡ್ಕೊಂಡ್ರೆ, ಮೂರು ಅವಸ್ಥೆಗಳೆಲ್ಲ ಇವು ಯಾವುವು ನಮಗನೆ ತಾತ್ಪೂರ್ತಿಕ ಸುಖದ ಅವಸ್ಥೆ, ಅದು ನಿದ್ದೆ. ಹಂಗಾರೆ ಇವನ್ನೆಲ್ಲ ಅಡಗಿಸ್ಬೇಕು, ಹಂಗೆ ಇಟ್ಕೋಬೇಕು ಹೇಳಿ. ಜಾಗ್ರ, ಸ್ವಪ್ನ, ಸುಪ್ತಿ ಮೂರೂ ಅವಸ್ಥೆಗಳನ್ನು ನಾವು ತೋರದಂಗೆ ಅಡಗಿಸ್ಬೇಕಾಗಿ. ಇದನ್ನ ಅಭ್ಯಾಸದಿಂದ ನಮಗೆ ಬರ್ತೈತಿ. ನಿರಂತರ ಅಭ್ಯಾಸ ಮಾಡ್ಬೇಕಾಗೈತಿ. ಈ ಎಚ್ಚರಿಕೆ ಅವಸ್ಥಾ ಅವರಂಸ್ಕೊಂಡ್ರೆ ಯಾವ ರಾಜ ರಾಣಿ ಸುಖ ಹೊಂದ್ಯಾರ ಹೇಳ್ರಿ? ಎಲ್ಲ ಥರದ ಅನುಕೂಲ ಇದ್ದವರು ಆರಾಮದಾರನ? ತಿನ್ನಾಕ, ಉಣ್ಣಾಕ, ನೋಡಾಕ, ಮುಗಿಸಿ ನೋಡಾಕ, ಮುಟ್ಟಾಕ ಎಲ್ಲ ಥರದ ಅನುಕೂಲ ಅಂತ. ಯಾವ ರಾಜ ರಾಣಿ ಸುಖ ಅದಾರ? ಎಚ್ಚರಿಕೆ ಅವಲಂಬನ. ಎಚ್ಚರಿಕೆ ಅಂದ್ರೆ ದುಃಖದ ಅನ್ನೋದು ಹೊಳಿಬೇಕಲ್ಲ. ಅವಸ್ಥಾತ್ರಗಳನ್ನು ಪರಿಶೀಲನೆ ಮಾಡಿ ನೋಡ್ಕೋ, ತಲೆನ ಮಡ್ಡೆಲ್ಲ ಬಿಡ್ತೈತಿ ನಿಂದ. ನಾವು ಹಂಗೆ ಬೆಣ್ಣು ಹತ್ತಿಬಿಟ್ಟೆ ವಿಚಾರ ಮಾಡೋಲ್ಲೇ ಇದ ಸುಖರೂಪ ಅಂತ. ಮೂರು ಅವಸ್ಥೆ ಒಳಗೆ ತಿರ್ಗಾಕತ್ತೇವೆ. ಎಷ್ಟು ಜನ್ಮ ಆತ್ರಿ ಇದ ಸುಖರೂಪ ಅಂತ ತಿಳ್ಕೊಂಡ್ರೆ. ನಿದ್ಯಾಗ ಅಡಗ್ತೈತಿ, ಅಲ್ಲಿ ವಿಶ್ರಾಂತಿ ತಗೊಂತೈತಿ, ಮತ್ತು ಮೈಂದಿನಂತೆ ಅದ ವ್ಯವಹಾರ ನಡೀತಿ. ಅದರ ವಾಸನ ನಾಶ ಆಗೋದಿಲ್ಲ. ಅದಕ್ಕೆ ವಾಸನೆಗಳನ್ನು ನಾಶ ಮಾಡ್ಕೋ, ಭೋಗ ವಾಸನೆಗಳನ್ನು ನಾಶ ಮಾಡ್ಕೋ, ಇದು ತಿರುಗೋದು ತರ್ತೈತಿ. ಇವ ವಾಸನಾದಿಗಳು ಬೆನ್ನತ್ತೆ ನಾವು ತಿರ್ಗಾಕತ್ತಿದ್ದು, ಹುಟ್ಟಿ ಬರುವುದು ಅದರ ಸಂಬಂಧ. ಭೋಗ ವಾಸನೆಗಳು ಕ್ಷೀಣ ಆಗೋ ಮಠ ಜನ್ಮ ನಮ್ಮನ್ನು ಬಿಡೋದಿಲ್ಲ. ನಮ್ಮನ್ನು ಜನ್ಮಕ್ಕೆ ಹಾಕುವನ ಅವ. ಯಾವ್ದಾರ ವಸ್ತುವಿನ ಮ್ಯಾಗ ಪ್ರೀತಿ ಅಥವಾ ಇಚ್ಛಾ ಆತಂದ್ರೆ ಅಲ್ಲಿ ಹುಟ್ಟಾಕ ಹಸ್ತೈತೆ ನಮಗೆ. ಅದು ಬೇಕಂದ್ರೆ ಅಂತ ಅದ್ರ ಕಡೆ ಪ್ರವೃತ್ತಿ ಆಗ್ತೈತಿ, ಅಂಥ ಕರ್ಮಗಳನ್ನು ಮಾಡಕ್ಕೆ ಹಸ್ತೈತಿ. ಮತ್ತು ಅಲ್ಲಿ ಜನ್ಮ ಬರ್ತೈತಿ. ಏನು ನೆನತಿ ಅದಾಗಿ ಹುಟ್ಟಿ ಅದ ಇರ್ತೀವಿ ನೋಡಂತ. ವಿಷಯಾದಿಗಳ ನೆನಪು, ವಿಷಯಗಳ ಬೆನ್ನು ಹತ್ತಿ ಅಡ್ಡಾಡೋದಾಕೈತಿ. ಆರಾಮಿನ ನೆನಪು ಮಾಡಿದ್ರೆ ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ವಿಷಯಾದಿಗಳ ಆರಾಮಂತ ತಿಳ್ಕೊಂಡು ತಪ್ಪು ತಿಳುವಳಿಕೆಯಿಂದ ವಿಷಯಗಳು ಬೆನ್ನು ಹತ್ತಿಬಿಟ್ಟು ಅವನು ಬಿಡುವಂತ ಮಹಾತ್ಮರು ಎಚ್ಚರಿಕೆ ಕೊಡ್ತಾರೆ. ಅವ ಸುಖರೂಪ ಅಂತ ತಿಳಿಗೇಡಿಗಳಿಗೆ ಇವ ಸುಖರೂಪ ಅನ್ಸೈತಿ. ಅವ ತಿಳಿದವರು ಅದ್ರ ಯಾಕೆ ಬೆನ್ನು ಹತ್ತವು? ಅವು ಕರುಣಾ ದೃಷ್ಟಿಯಿಂದ ಇವನು ಹುಚ್ಚು ಬಿಡಿಸ್ಬೇಕು ಇವನ್ನ ಅಂಥೇಳಿ ಮಹಾತ್ಮರು ಕಾಲಕ್ಕೆ ಎಚ್ಚರ ಕೊಟ್ಕೊಂತ ಬಂದಾರ. ನಾವು ಎಲ್ಲೋ ಒಬ್ಬರು ಎಚ್ಚರಾಗ ಅವ್ರು ಎಲ್ಲೋ ಒಬ್ಬರು ಸಿಗ್ತಾರೆ. ನಿಜವನ್ನ ತಿಳ್ಕೊಂಡ ಉಳ್ಕೊಳ್ಳಿಕ್ಕೆ ಯಾವ ಪ್ರಯತ್ನ ಮಾಡ್ತಾನೆ ಅವ ಮನುಷ್ಯನ ಜನ್ಮಕ್ಕೆ ಬಂದ. ನಾವು ಎದಕ್ಕೆ ಬಂದೇವನು ಸುಧಾ ಗೊತ್ತಿಲ್ಲ. ನಮ್ಮ ನಿಜವನ್ನು ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲೇ ಮನುಜ ಅಂತ. ಪ್ರತಿಯೊಬ್ಬ ಮಾನವನಿಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ತಿಳ್ಕೊ. ನೀ ಏನಿದ್ದೀಯ ಅದನ್ನು ಬಿಟ್ಟು ಅಲ್ಲದ ನೀನ ತಿಳ್ಕೊಂತ ಹೊಂಟಿಯಲ್ಲ. ನಾನು ಅಂತ ಎದಕ್ಕಂತೀನಿ? ಎಲ್ಲದಕ್ಕೆ ಅಂತಿಲ್ಲ. ತನಗೆ ತಾನು ಅಂದ್ರೆ ಅಡ್ಡಿಲ್ಲ. ನೀನು ಅಲ್ಲದಕ್ಕೆ ನಾನು ಅಂತೀಯಲ್ಲ, ಇದು ಅಹಂಕಾರ. ಇದನ್ನು ಬಿಡು. ಇದಕ್ಕೆ ಸನ್ಯಾಸ ಅಂತಾರೆ. ನೀನು ಅಲ್ಲದನ್ನೆಲ್ಲ ಕೈ ಬಿಡೋದಕ್ಕೆ ಸನ್ಯಾಸ ಅಂತಾರೆ. ನೀ ಅಲ್ಲದನ್ನೆಲ್ಲ ಕೈ ಬಿಟ್ರೆ ನೀ ಆರಾಮನ ಅದಿ. ನೀ ಅಲ್ಲದನ್ನು ಹಿಡ್ಕೊಂಡು ದುಃಖ ಪಡ್ಲಿಕ್ಕೈತಿ. ದುಃಖಕ್ಕೆ ಮೂಲ ಕಾರಣ ನಿನ್ನನ್ನು ನೀ ಮರೆತ, ನೀ ಅಲ್ಲದನ್ನು ನೀನಂತ ತಿಳ್ಕೊಂಡು ವ್ಯವಹಾರ ನಡೆಸಿ. ಅದಕ್ಕೆ ಮೊದಲ ನೀನು ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ಅಂದ್ರೆ ನೀ ಅಲ್ಲದ್ದೆಲ್ಲ ತಾನೇ ಹೋಗ್ಬಿಡ್ತೈತಿ. ಅನ್ಯಥಾ ತಿಳುವಳಿಕೆ ಹೋಗ್ಬಿಡ್ತೈತಿ. ಅಜ್ಞಾನವನ್ನು ನೀ ಕಳ್ಕೊಂಡೆ ಅಂದ್ರೆ, ನಿನ್ನ ಬಗ್ಗೆ ಇದ್ದ ಅಜ್ಞಾನ ನೀ ಕಳ್ಕೊಂಡೆ ಅಂದ್ರೆ ಈ ತಪ್ಪು ನೀ ಎಲ್ಲದನ್ನು ಹಿಡ್ಕೊಂಡು ಕೂತಿ ಅಲ್ಲಿಗೆ ಶರೀರ ನಾನು ಅನ್ನೋ ಭಾವ ಎಲ್ಲ ಹೋಗ್ಬಿಡ್ತದೆ. ಈ ತಪ್ಪು ತಿಳುವಳಿಕೆಯಿಂದ ಇದು ಗಟ್ಟಿಯಾಗೈತೆ. ನಮಗೆ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಈ ಅಜ್ಞಾನ ನಾಶ ಆಗೈತಿ. ಅಜ್ಞಾನ ನಾಶ ಆದ್ಮ್ಯಾಗ ದುಃಖ ಹೊಂದವ್ರು ಯಾರ್ದ? ಅಜ್ಞಾನದಿಂದ ಅನ್ಯಥಾ ತಿಳುವಳಿಕೆ ಒಳಗೆ ನಾವೆಲ್ಲ ದುಃಖ ಪಡ್ಲಿಕ್ಕೆ. ಅನ್ಯಥಾ ತಿಳುವಳಿಕೆ ಹೋತಂದ್ರೆ ಅಜ್ಞಾನ ನಾಶ ಆದ್ರಿಂದ ಅನ್ಯಥಾ ತಿಳುವಳಿಕೆಗೆ ಅಸ್ತಿತ್ವ ಎಲ್ಲೈತಿ. ಅವಾಗ ದುಃಖ ಯಾರಿಗೈತಿ? ಇದಕ್ಕೆ ಮೋಕ್ಷ ಅಂತಾರೆ.
ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡಾಗ ನಿನಗೆ ಮುಕ್ತಿ, ದುಃಖದಿಂದ ಬಿಡುಗಡೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ. ಯಾವ ಅಜ್ಞಾನಿ ಇದ್ದೇನೆ ಅನ್ನೋದು ಯಾವ ಹೊಳಿತೈತಿ, ಯಾವ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಅವ ಪ್ರಯತ್ನ ಮಾಡ್ತಾನೆ. ನಾವು ಶಾಣ್ಯಾರ ಅಂತ ತಿಳ್ಕೊಂಡು ಕುಂತೀವಿ. ಇದು ನಾನು ಅಂತ ತಿಳ್ಕೊಂಡವ್ರು ಎದಕ್ಕೆ ನಾನು ಅಂತ ನೋಡ್ಕೊನಿ, ಶರೀರ ನಾನು ಅಂತ ತಿಳ್ಕೊಂಡವ್ರು ಶಾಣ್ಯಾನ ದಡ್ಡ. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ ಅಂತ. ಪರಿಶುದ್ಧ ಚೈತನ್ಯ ದೇವರ ನೀನದಿಯೋ, ಇದನ್ನು ಬಿಟ್ಟುಕೊಟ್ಟು ಈ ಶರೀರ ಸೋರುವುದು ನಾರುವುದು ನಾನು ಅಂತ. ಅಂದಿನ ಶಾಣ್ಯಾನು ದಡ್ಡ. ಎಂದ ಶಾಣೆ ಆಗೋಪ್ಪ ನೀನು, ಈ ಸಂಬಂಧ ತಪ್ಪಿಸ್ಬೋದು ಯಾವಾಗ? ಸದ್ದ ನಿತ್ತು ಪೆಟ್ಟಿನ ಮ್ಯಾಗ ಇದು ನಾನಲ್ಲ ಅಂತ. ನೀನಲ್ಲದ್ರೆ ಎಲ್ಲ ಸಂಬಂಧ ತಪ್ಪಿಸ್ಕೊಂಡು ಉಳ್ಕೋ. ಈಗ ಸದ್ದ ನಿನಗೆ ಹಣ ಹೋಗಿ ಬರ್ತೈತಿ, ಅನ್ನೋದಾಯ ಆಕೈತಿ. ಅದಕ್ಕಾಗಿ ಪ್ರಯತ್ನ ಬೇಕು ನೋಡ್ರಿ. ಅನಾತ್ಮದ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಉಳ್ಕೊಳ್ಳೋ ಪ್ರಯತ್ನ ನಿರಂತರ ನಾವು ಮಾಡಬೇಕು. ಇದ ಮನುಷ್ಯನ ಜನ್ಮದ ಲಾಭ. ಬಿಡು. सकल साधु संत महाराज को जय।